ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ರಾಮನ್ ಟ್ಯುಟೋರಿಯಲ್ ಫಾರ್ ಜಿಕೆ. ಫ್ರೆಂಡ್ಸ್, ಕಳೆದ ತರಗತಿಯಲ್ಲಿ ನಾನು ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ವಾಯುಗೋಳ ಭಾಗ 2 ಜೊತೆಗೆ ಈಜಿಪ್ಟ್ನ ನಾಗರಿಕತೆ ಬಗ್ಗೆ ಸಂಕ್ಷಿಪ್ತವಾದಂತಹ ಮಾಹಿತಿಯನ್ನ ನಾವು ತಿಳ್ಕೊಂಡಿದ್ವಿ. ಸೊ ಈ ಒಂದು ತರಗತಿಯಲ್ಲಿ ನಾನು ನಿಮಗೆ ಜಲಗೋಳ ಹೈಡ್ರೋಸ್ಪಿಯರ್ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಜೊತೆಗೆ ನೀವು ಈ ವಿಡಿಯೋವನ್ನ ಕೊನೆ ತನಕ ನೋಡಿ ಬ್ಯೂಟಿಫುಲ್ ಆಗಿರೋಂತಹ ಮಾಹಿತಿಗಳನ್ನ ನಾವು ತಿಳಿತಾ ಹೋಗೋಣ. ಎಸ್, ಹಾಗಾದ್ರೆ ಎಲ್ಲರೂ ರೆಡಿ ಇದ್ದೀರಾ? ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್, ಒನ್ಸ್ ಅಗೇನ್ ವೆರಿ ವೆಲ್ಕಮ್. ಓಕೆ, ನಮಸ್ತೆ ಎಲ್ರಿಗೂ ಕೂಡ. ಓಕೆ, ಸ್ಟಾರ್ಟ್ ಮಾಡೋಣ ಬನ್ನಿ, ತಡ ಮಾಡೋದು ಬೇಡ. ಓಕೆ, ಇಲ್ಲಿ ನಿಮಗೆ ಒಂದು ಪಿಕ್ಚರ್ ತೋರಿಸ್ತಾ ಇದ್ದೀವಿ. ಇದು ಜಲಗೋಳದ ಸಂಪೂರ್ಣವಾದಂತಹ ಒಂದು ಗ್ಲೋಬ್ ಅಂತಾನೆ ಹೇಳ್ತಾ ಇದ್ದೀವಿ. ಜಲ ಅಂದ್ರೆ ಏನಿಲ್ಲಿ ನೀರು, ನೀರಿನ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋ ಅಂಥದ್ದು. ಇವತ್ತು ವಾಯು ಬಗ್ಗೆ, ಗಾಳಿ ಬಗ್ಗೆ ತಿಳ್ಕೊಂಡ್ವಿ, ನಮ್ಮ ಭೂಮಿ ಬಗ್ಗೆ ತಿಳ್ಕೊಂಡ್ವಿ, ಇನ್ನು ಶಿಲೆಗಳು, ಭೂಮಿಯ ಒಳಗಡೆ ಅಡಗಿರ್ತಕ್ಕಂಥ ಶಿಲಾಗೋಳದ ಬಗ್ಗೆ ತಿಳ್ಕೊಂಡ್ವಿ. ಈಗ ನಾವು ಜಲದ ಬಗ್ಗೆ, ಸಮುದ್ರದ ಬಗ್ಗೆ, ನದಿಗಳ ಬಗ್ಗೆ, ಹೀಗೆ ಸಾಕಷ್ಟು ಅಂಶಗಳನ್ನು ಈ ಒಂದು ತರಗತಿಯಲ್ಲಿ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಹಾಗಾದ್ರೆ ನೋಡೋಣ. ಮೊದಲನೇ ಅಂಶ, ನಮ್ಮಲ್ಲಿ ಜಲರಾಶಿ ಹೇಗೆ ಹಂಚಿಕೆ ಆಗಿದೆ. ಇದು ತುಂಬ ಇಂಪಾರ್ಟೆಂಟು. ಯಾಕೆ ಅಂತಂದರೆ ನಿಮಗೆ ಗೊತ್ತಿದೆ, ನಮ್ಮಲ್ಲಿ ನೀರಿನ ಅಂಶ ಯಥೇಚ್ಛವಾಗಿದೆ. 3ರಲ್ಲಿ 1 ಭಾಗ ಭೂಮಿ ಇದ್ದರೆ ಇನ್ನು 100ರಲ್ಲಿ ಸುಮಾರು ಒಂದು ಭಾಗದಷ್ಟು ನೀರಿನಿಂದ ತುಂಬಿಕೊಂಡಿರೋಂತಹ ಒಂದು ಭೂಮಿ ಇದೆ ನಮ್ಮಲ್ಲಿ. ಜೊತೆಗೆ ನಾವು ವಾಸ ಮಾಡಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥದ್ದು ಕಡಿಮೆ ಪರ್ಸೆಂಟ್ನಲ್ಲಿ ಇದೆ. ಓಕೆ, ನಮ್ಮ ಭೂಮಿಯನ್ನು ನಾವು ನೀಲಿ ಗ್ರಹ, ಜಲಾವೃತ ಗ್ರಹ ಅಂತಲೂ ಕೂಡ ಕರಿತಾ ಇದ್ದೀವಿ. ಇದಕ್ಕೆ ಕಾರಣ ಏನಪ್ಪ ಅಂತ ಅಂದರೆ, ಸುಮಾರು ಭೂಮೇಲ್ಮೆನಲ್ಲಿ 70.78% ಅಂದರೆ 361 ದಶಲಕ್ಷ ಚದರ ಕಿಲೋಮೀಟರ್ನಷ್ಟು ಪ್ರದೇಶ ಏನಾಗಿದೆ, ನೀರಿನಿಂದ ಆವೃತವಾಗಿದೆ. ಹಾಗಾಗಿಯೇ ನಾವು ಇದನ್ನ ಜಲಾವೃತ ಅಂತ ಹೇಳ್ತಾ ಇದ್ದೀವಿ. ನೋಡಿ, ಈ ಭೂಖಂಡಗಳು 7 ಇದಾವೆ ಅಂತ ಹೇಳಿದ್ವಿ. ಆ ಭೂಖಂಡಗಳಿಗೆ ತಕ್ಕಂತೆ 4 ಮಹಾಸಾಗರಗಳನ್ನು ಕೂಡ ನೋಡಿದ್ವಿ. ಅಂದರೆ ಭೂಮಿಯ ಭಾಗ ಅತ್ಯಂತ ಕಡಿಮೆ, ನೀರಿನ ಭಾಗ ಯಥೇಚ್ಛವಾಗಿರುವಂಥದ್ದು. ಪ್ರಪಂಚದ ಅತ್ಯಂತ ದೊಡ್ಡ ಜಲರಾಶಿಗಳು ಅಂತಂದರೆ, ನಾನು ಈಗ ತಾನೇ ಹೇಳಿದೆ ನಿಮಗೆ, ಪೆಸಿಫಿಕ್ ಸಾಗರ ಇದೆ, ಅಟ್ಲಾಂಟಿಕ್ ಸಾಗರ, ಹಿಂದೂ ಮಹಾಸಾಗರ ಮತ್ತು ಆರ್ಟಿಕ್ ಸಾಗರ. ಇಡೀ ಪ್ರಪಂಚದಾದ್ಯಂತ ಸುತ್ತುವರೆದಿರ್ತಕ್ಕಂತಹ ಇವೆಲ್ಲ ಮಹಾಸಾಗರಗಳು ಅಂತೇಳಿ ಕರಿತಾ ಇರೋಂಥದ್ದು. ಓಕೆ, ಹಾಗಾಗಿಯೇ ನಾವು ಇದನ್ನ ನಮ್ಮ ಭೂಮಿಯನ್ನು ಏನಂತ ಕರಿತಾ ಇದ್ದೀವಿ, ಜಲಗೋಳ ಅಥವಾ ಜಲಾವೃತ ಗ್ರಹ ಅಂತೇಳಿ ನಾವು ಗುರುತಿಸ್ತಾ ಇದ್ದೀವಿ. ಇಲ್ಲಿ ನೀವು ನೋಡಿರ್ಬೋದು ಲ್ಯಾಂಡ್ ಏರಿಯಾ ಎಷ್ಟಿದೆ, ಹಾಗೆಯೇ ನಿಮಗೆ ವಾಟರ್ ಏರಿಯಾ ಎಷ್ಟು ಕಾಣಿಸ್ತಾ ಇದೆ ಅನ್ನೋದು ನಿಮಗೆ ಗೊತ್ತಾಗ್ತದೆ. 70.9% ಏನಾಗಿದೆ ವಾಟರ್ ಏರಿಯಾ ಇದ್ರೆ, 20.1% ಏನಿದೆ ಲ್ಯಾಂಡ್ ಏರಿಯಾವನ್ನು ನಾವು ಕಾಣ್ಬೋದು. ಅಂದರೆ ಭೂಮಿ ನಮಗೆ ಬೇಕಾದಷ್ಟು ಇಷ್ಟು ಭೂಮಿಯನ್ನು ನಾವು ನೋಡ್ತಾ ಹೋಗ್ತಾ ಇದ್ದೀವಿ. ಇನ್ನು ಈ ಜಲರಾಶಿಗಳು ಆಯಿತು. ಜಲರಾಶಿಗಳಾದ ಮೇಲೆ ಇದರ ಹಂಚಿಕೆ ಹೇಗಾಗಿದೆ. ಫಾರ್ ಎಕ್ಸಾಂಪಲ್, ನಾವು ಹೇಳ್ತೀವಿ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಆಗಿದೆ. ಇದು ಒಂದು ಜಲಸಂಧಿ ಅಂತೇಳಿ ಕರಿತಾ ಇದ್ದೀವಿ, ಅಥವಾ ಸಾಗರಗಳು ಅಂತ ಹೇಳ್ತಾ ಇದ್ದೀವಿ. ದೊಡ್ಡ ಬೃಹತ್ತಾದಂತಹ ಒಂದು ಸಮುದ್ರ ಸಾಗರವನ್ನು ನೋಡಿದಾಗ ಇದು ಸಮುದ್ರ ಅಂತ ಕರಿತಾ ಇದ್ದೀವಿ. ಹಾಗಾದರೆ ಇಲ್ಲಿ ಜಲರಾಶಿಗಳು ಹೇಗೆಲ್ಲ ಹಂಚಿಕೆ ಆಗಿದೆ, ಸಾಗರ, ಸಮುದ್ರ, ಖಾರಿ, ಕೊಲ್ಲಿ ಮತ್ತು ಜಲಸಂಧಿ, ಮತ್ತೊಂದು ಭೂಕಂಠ ಅಂತೇಳಿ ಕರಿತಾ ಇದ್ದೀವಿ. ಹಾಗಾದರೆ ಇವೆಲ್ಲ ಏನು ಮೇಡಮ್ ಅನ್ನೋದನ್ನೇ ಇವತ್ತು ತಿಳ್ಕೊಳ್ಳುವಂಥ ಪ್ರಯತ್ನ ನಮ್ಮದು. ಇಲ್ಲಿ ನೀವು ನೋಡಿರ್ಬೋದು, ಇಲ್ಲಿ ಸಾಕಷ್ಟು ಸಾಗರ ಅಂತಂದರೆ ಅತ್ಯಂತ ಬೃಹತ್ ದೊಡ್ಡದಾದಂತಹ ಪ್ರಮಾಣದಲ್ಲಿ ನೀರನ್ನು ತುಂಬಿಕೊಂಡಿರೋಂಥ ಒಂದು ಜಲರಾಶಿಗೆ ನಾವೇನಂತ ಕರೀತಾ ಇದ್ದೀವಿ, ಮಹಾಸಾಗರ ಅಥವಾ ಸಾಗರ ಅಂತ ಕರಿತೀವಿ. ಸಮುದ್ರ ಅಂದರೆ ಅದಕ್ಕಿಂತ ಒಂಚೂರು ಸಣ್ಣದು. ಇಲ್ಲಿ ಅರಬ್ಬಿ ಸಮುದ್ರ ಕಾಣಿಸ್ತಾ ಇದೆ ನಿಮಗೆ. ಖಾರಿ, ಇಲ್ಲಿ ನೋಡಿ, ನಿಮಗೆ ಇಲ್ಲಿ ಖಾರಿಗಳು, ಕ್ಯಾಂಬೆ ಖಾರಿ, ಕಚ್ ಖಾರಿ ನೋಡ್ತಾ ಇದ್ದೀರಾ. ಇವುಗಳನ್ನು ನಾವು ಖಾರಿ ಅಥವಾ ಗಲ್ಫ್ ಅಂತೇಳಿ ಕರಿತಾ ಇದ್ದೀವಿ. ಇನ್ನು ಕೊಲ್ಲಿ ಅಂದರೆ ಬೇ ಆಫ್ ಬೆಂಗಾಲ್ ಅಂತೇಳಿ ಕರಿತಾ ಇದ್ದೀವಿ. ಫಾರ್ ಎಕ್ಸಾಂಪಲ್, ಇಲ್ಲಿ ಬಂಗಾಳ ಕೊಲ್ಲಿಯನ್ನು ನೀವು ನೋಡ್ಬೋದು. ಸೊ ಅದಕ್ಕಿಂತ ಒಂದು ಸ್ವಲ್ಪ ಚಿಕ್ಕದ ಗಾತ್ರವನ್ನು ಹೊಂದಿರುತ್ತೆ. ಇನ್ನು ಜಲಸಂಧಿ, ಇದನ್ನು ಸ್ಟ್ರೇಟ್ ಅಂತೇಳಿ ಇಂಗ್ಲೀಷ್ನಲ್ಲಿ ನಾವು ಕರಿತಾ ಇದ್ದೀವಿ. ಹಾಗಾದರೆ ಜಲಸಂಧಿ ಎಲ್ಲಿ ಕಂಡು ಬರುತ್ತೆ ಅಂದರೆ, ಇಲ್ಲಿ ಪಾಕ್ ಜಲಸಂಧಿಯನ್ನು ನೀವು ನೋಡ್ಬೋದು. ಓಕೆ, ಹೀಗೆ ನಾನು ಇವತ್ತು ನಿಮಗೆ ಎಲ್ಲ ವಿಷಯಗಳ ಬಗ್ಗೆ ತಿಳಿಸ್ತಾ ಹೋಗ್ತೀನಿ. ಟಿಲ್ ವಿಡಿಯೋ ಎಂಡ್ವರೆಗೂ ಕೂಡ ನೀವು ನೋಡ್ತಾ ಹೋಗಬೇಕು. ನೋಡಿ, ಭೂಮಿಯ ಮೇಲೇನಾಗಿದೆ ಅಂತ ಅಂದರೆ, ಸಂಪೂರ್ಣವಾಗಿ ನೀರನ್ನು ಒಳಗೊಂಡಿರ್ತಕ್ಕಂತಹ ಒಂದು
ಅಂಶಗಳು ನೋಡಿ, ಸಾಗರಗಳಲ್ಲಿ ನೀರಿದೆ, ಸರೋವರಗಳಲ್ಲಿ ನೀರಿದೆ, ನದಿಗಳಲ್ಲಿ, ಫಾಲ್ಸ್ಗಳಲ್ಲಿ, ಐಸ್ ಕ್ಯಾಪ್ಸ್ನಲ್ಲಿ, ಮೋಡಗಳಲ್ಲಿ, ಅಂತರ್ಜಲ ಇವೆಲ್ಲದರಲ್ಲೂ ಕೂಡ ಏನಪ್ಪ ಅಂತಂದರೆ ಭೂಮಿಯಲ್ಲಿ ನೀರನ್ನು ಅಡಗಿಸ್ಕೊಂಡಿರ್ತಕ್ಕಂತಹ ಮೂಲಗಳು, ನೀರಿನ ಮೂಲಗಳು ಅಂತೇಳಿ ಇವುಗಳನ್ನ ನಾವು ಗುರುತಿಸ್ತಾ ಹೋಗ್ತೇವೆ. ಓಕೆ, ಇವೆಲ್ಲದ್ರ ಬಗ್ಗೆ ನೀವು ತಿಳ್ಕೊಳ್ಬೇಕು. ಮೊದಲನೇದಾಗಿ ಸಾಗರ ಅಥವಾ ಓಷಿಯನ್ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ನೋಡಿ, ಇವು ಸಾಗರ ಅಂದರೆ ಬೃಹತ್ ದೊಡ್ಡದಾದಂತಹ ಒಂದು ನೀರಿನ ಒಂದು ಆಕಾರ ಅಂತೇಳಿ ಕರಿತಾ ಇದೀವಿ. ಆಳವಾದ ವಿಸ್ತಾರವಾದ ಜಲರಾಶಿಗಳಿವೆಲ್ಲ ಭೂಖಂಡಗಳ ನಡುವೆ ಹಂಚಿಕೆ ಆಗಿದೆ. ಇವಕ್ಕೆ ಸಪ್ರೇಟ್ ಅಂತಿಲ್ಲ, ಭೂಖಂಡಗಳ ನಡುವೆ ಈಗೇನು ಏಷ್ಯಾ ಖಂಡ ಇದೆ, ಅಮೇರಿಕ ಖಂಡ ಇದೆ, ಉತ್ತರ ಅಮೇರಿಕ, ದಕ್ಷಿಣ ಅಮೇರಿಕ, ಈ ಥರ ಖಂಡಗಳ ನಡುವೆ ಹಂಚಿಕೆ ಆಗಿರ್ತಕ್ಕಂಥ ಸಾಗರಗಳು ಅಂತ ಹೇಳ್ತಾ ಇದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಹೇಳ್ತಾ ಇದ್ದೀನಿ ನಾನು, ಏಷ್ಯಾ, ಆಫ್ರಿಕಾ ಮತ್ತು ಆಸ್ಟ್ರೇಲಿಯಾಗಳ ನಡುವೆ ಏನಿದೆ, ಹಿಂದೂ ಮಹಾಸಾಗರವನ್ನು ನಾವು ನೋಡ್ತಾ ಇದ್ದೀವಿ. ಈ ಗ್ಲೋಬಲ್ ನಾನು ನಿಮಗೆ ತೋರಿಸ್ತೀನಿ. ಹಾಗೆ ಉತ್ತರ ಅಮೇರಿಕಾ ಮತ್ತು ಯುರೋಪ್ ಖಂಡದ ನಡುವೆ ಅಟ್ಲಾಂಟಿಕ್ ಸಾಗರವನ್ನು ನಾವು ನೋಡ್ಬೋದು. ಇಲ್ಲಿ ನೀವು ಒಂದು ಪಿಕ್ಚರನ್ನು ನಾನು ತೋರಿಸ್ತಾ ಇದ್ದೀನಿ, ನಿಮಗೆ ಗೊತ್ತಾಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಇಲ್ಲೇನಾಗಿದೆ ಅಂತಂದರೆ ನಮ್ಮ ಒಂದು ಏಷ್ಯಾ ಖಂಡ, ಹಾಗೆಯೇ ಇಲ್ಲಿ ನೀವು ನೋಡ್ಬೋದು. ನೆಕ್ಸ್ಟ್ ಏನಿದೆ, ಆಫ್ರಿಕಾ, ಹಾಗೆಯೇ ಆಸ್ಟ್ರೇಲಿಯಾ ಖಂಡಗಳು, ಇದ್ರ ನಡುವೆ ಇಂಡಿಯನ್ ಓಷಿಯನ್ ಅಥವಾ ಇದನ್ನ ಹಿಂದೂ ಮಹಾಸಾಗರ ಅಂತ ಕರಿತಾ ಇದ್ದೀವಿ. ಹಾಗೆಯೇ ಇಲ್ಲಿ ಅಟ್ಲಾಂಟಿಕ್ ಸಾಗರವನ್ನು ನೋಡ್ತಾ ಇದ್ದೀವಿ. ಈ ಮೂರು ಒಂದು ಖಂಡಗಳ ನಡುವೆ ಈ ಅಟ್ಲಾಂಟಿಕ್ ಸಾಗರವನ್ನು ನೋಡ್ತಾ ಇದ್ದೀವಿ. ಅದ್ರ ಮತ್ತೆ ಪೆಸಿಫಿಕ್ ಓಷಿಯನ್ ಕೂಡ ಇದೆ. ಇಲ್ಲಿ ಕೂಡ ಅಷ್ಟೇ, ಈ ಇಂಡಿಯನ್ ಮಹಾಸಾಗರ ಅಥವಾ ಇಂಡಿಯನ್ ಓಷನ್ ಏನಿದೆ ಬೃಹತ್ ದೊಡ್ಡದಾದಂತಹ ಮಹಾಸಾಗರ ಅಂತೇಳಿ ನಾವು ಗುರುತಿಸ್ತಾ ಇದ್ದೀವಿ. ಓಕೆ, ಈ ಥರ ಅವು ಹಂಚಿಕೆ ಆಗಿರೋಂಥದ್ದು. ಇನ್ನು ಸಮುದ್ರ ಅಂದರೆ ಏನು ನೋಡಿ, ಸಮುದ್ರಗಳೇನಪ್ಪ ಅಂದರೆ ಸಾಗರದ ಚಿಕ್ಕ ಘಟಕವನ್ನು ಸಮುದ್ರ ಅಂತ ಕರಿತಾ ಇದ್ದೀವಿ. ಸಾಗರ ತುಂಬ ದೊಡ್ಡದಾದಂತಹ ನೀರಿನ ಆಕಾರ, ಅದರಲ್ಲಿ ಚಿಕ್ಕ ಘಟಕವನ್ನು, ಸಾಗರದ ಅತ್ಯಂತ ಚಿಕ್ಕ ಘಟಕವನ್ನು ನಾವೇನಂತ ಕರಿತಾ ಇದ್ದೀವಿ, ಇಲ್ಲಿ ಸಮುದ್ರ ಅಂತ ಕರಿತೀವಿ. ನೋಡಿ, ಅದಕ್ಕೆ ಉದಾಹರಣೆ ಅಂದರೆ ಅರಬ್ಬಿ ಸಮುದ್ರ. ನಮಗೆ ಕೆಲವೊಂದ್ಸಲ ಏನಪ್ಪ ಅಂದರೆ ಸಾಗರ ಮತ್ತು ಸಮುದ್ರದ ನಡುವೆ ಒಂದು ಸ್ವಲ್ಪ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗ್ತವೆ. ಸಾಗರದಂಗೆ ಸಮುದ್ರನೂ ಕೂಡ ಇರುತ್ತಲ್ಲ ಅಂತ ನೀವು ಅನ್ಬೋದು. ಆದರೂ ಕೂಡ ಇಲ್ಲೇನಪ್ಪ ಅಂದರೆ ಸಾಗರದ ಒಂದು ಚಿಕ್ಕ ಘಟಕ ಅಂತ ಇದು ನಾವು ಗುರುತಿಸ್ತೀವಿ. ಇಲ್ಲಿ ಅರೇಬಿಯನ್ ಸಿಯನ್ನು ನೋಡ್ಬೋದು ನೀವು. ನಮ್ಮ ಭಾರತ ದೇಶದ ಒಂದು ಪಶ್ಚಿಮ ಭಾಗಕ್ಕೆ ಬರುವಂಥದ್ದು ಅರಬ್ಬಿ ಸಮುದ್ರ. ನೆಕ್ಸ್ಟ್ ನೋಡೋಣ, ಕೊಲ್ಲಿ ಅಂತ ಇದೆ. ಹಾಗಾದರೆ ಕೊಲ್ಲಿ ಅಂದರೆ ಏನಿಲ್ಲಿ, ಭೂಭಾಗದೊಳಗೆ ಚಾಚಿಕೊಂಡಂತಹ ಸಮುದ್ರಗಳಿಗೆ ನಾವು ಕೊಲ್ಲಿ ಅಂತೇಳಿ ಕರಿತಾ ಇದ್ವಿ. ಇದು ಅರ್ಧ ಚಂದ್ರಾಕೃತಿಯಲ್ಲಿ ಭೂಭಾಗದೊಳಗೆ ಚಾಚ್ಕೊಂಡಿರುತ್ತೆ. ಇದನ್ನ ನಾವು ಕೊಲ್ಲಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನಮ್ಮ ಒಂದು ಪೂರ್ವದಲ್ಲಿರ್ತಕ್ಕಂಥ, ಭಾರತದ ಪೂರ್ವದಲ್ಲಿ ಬರುವಂತಹ ಬಂಗಾಳ ಕೊಲ್ಲಿಯನ್ನು ನೀವಲ್ಲಿ ನೋಡ್ಬೋದು. ಓಕೆ, ನೆಕ್ಸ್ಟ್ ನೋಡಿ, ಇಲ್ಲಿ ನೀವು ನೋಡ್ತಾ ಇದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇದು ಬೇ ಆಫ್ ಬೆಂಗಾಲ್, ಇದು ಕೂಡ ಕೊಲ್ಲಿ, ಬಂಗಾಳ ಕೊಲ್ಲಿ. ಇಲ್ಲಿ ಕೂಡ ಬೇ ಆಫ್ ಬಿಸ್ಕೆ ಅಂತ ಇನ್ನೊಂದು ಬರುತ್ತೆ, ಫ್ರಾನ್ಸ್ ಹತ್ರ ಬರುತ್ತೆ, ಅಟ್ಲಾಂಟಿಕ್ ಓಷನ್ನಲ್ಲಿ. ಸೊ ಅದನ್ನು ಬೇ ಆಫ್ ಬಿಸ್ಕೆ ಅಂತೇಳಿ ನಾವು ಕರೆಯುವಂಥದ್ದು. ಇವೆಲ್ಲವುಗಳು ಕೂಡ ಕೊಲ್ಲಿ ಅಂತ ಹೇಳ್ತೀವಿ. ಇನ್ನು ಖಾರಿ ಅಂದರೆ ಏನು? ಖಾರಿ ಅಂದರೆ ಏನಪ್ಪ, ಇಲ್ಲಿ ಒಳನಾಡಿನ ಭೂಭಾಗದೊಳಗೆ ಸಮುದ್ರ ಕಿರಿದಾಗಿ ಬಹುದೂರ ಚಾಚ್ಕೊಂಡಿದ್ರೆ ಅವುಗಳನ್ನು ಖಾರಿ ಅಂತ ಕರಿತಾ ಇದ್ದೀವಿ. ಇಲ್ಲಿ ಏನಪ್ಪ ಅಂದರೆ ಒಳನಾಡಿದೆ, ಆ ಒಳನಾಡಿನಲ್ಲಿ ಭೂಭಾಗ ಇದೆ. ಆ ಭೂಭಾಗದೊಳಗೆ ಸಮುದ್ರ ಏನಪ್ಪ ಅಂದರೆ ಕಿರಿದಾಗಿ ಬಹುದೂರ, ಈಗ ನದಿಗಳು ಹೇಗೆಲ್ಲ ತಮ್ಮ ಪಾತ್ರಗಳನ್ನು ಉದ್ದಕ್ಕೆ ಕಿರಿದಾಗಿ ಬಹುದೂರ ಚಾಚ್ಕೊಂಡಿರುತ್ತೋ ಅದೇ ದಿಸೆಯಲ್ಲಿ ಈ ಗಲ್ಫ್ಗಳು ಕೂಡ ಏನಪ್ಪ ಅಂತಂದರೆ ಭೂಭಾಗದೊಳಗೆ ಸಮುದ್ರದ ಒಂದು ಕಿರಿದಾಗಿ ಬಹುದೂರ ಚಾಚ್ಕೊಂಡಿತ್ತು ಅಂದರೆ ಅದನ್ನ ನಾವು ಖಾರಿ ಅಂತ ಕರಿತೀವಿ. ಇಲ್ಲಿ ಫಾರ್ ಎಕ್ಸಾಂಪಲ್ ನೋಡ್ಬೋದು, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಇದರಲ್ಲಿ ಬರುವಂಥದ್ದು. ಇದೇನಿದೆ, ಇಲ್ಲಿಂದ ಖಾರಿ ಸ್ಟಾರ್ಟ್ ಆಗಿ ಇದೇನೋ ತುಂಬ ಅಗಲವಾದಂತಹ ರಚನೆಯನ್ನು ಹೊಂದಿಲ್ಲ, ಕಿರಿದಾದಂತಹ ಒಂದು ಸಮುದ್ರ ಅಂತಲೇ ಇದನ್ನ ನಾವು ಕರೆಯುವಂಥದ್ದು. ಬಹುದೂರ ಇದು ಚಾಚ್ಕೊಂಡಿರುತ್ತೆ, ಹಾಗಾಗಿ ಇದನ್ನ ನಾವು ಖಾರಿ ಅಂತೇಳಿ ಕರೆಯುವಂಥದ್ದು. ಓಕೆ, ನೆಕ್ಸ್ಟ್ ಬರುವಂಥದ್ದು ನೋಡಿ, ಇಲ್ಲೊಂದು ಕೂಡ ಖಾರಿ ಇದೆ, ನೋಡ್ಬೋದು ಇಲ್ಲಿ ಪರ್ಷಿಯನ್ ಖಾರಿ ಇದು. ಓಕೆ, ಎಲ್ಲಿ ಬಂದಿದೆ ಪರ್ಷಿಯನ್ ಖಾರಿ ಅಂತಂದರೆ ಇಲ್ಲಿಂದ ಪೂರ ಹೋಗಿದೆ. ಅತ್ಯಂತ ಅಗಲವಾಗಿ ಕೂಡ ಇಲ್ಲ, ಬದಲಿಗೆ ಕಿರಿದಾದಂಥ ಸಮುದ್ರದ ಆಕಾರ ಇದು. ಇರಾನ್ ಹಾಗೆ ಸೌದಿ ಅರೇಬಿಯಾದ ನಡುವೆ ಇರುವಂಥದ್ದು. ನೆಕ್ಸ್ಟ್ ಬರುವಂಥದ್ದು ಗಲ್ಫ್ ಖಾರಿ. ನೋಡಿ, ಮನ್ನಾರ್ ಖಾರಿ ಅಂತ ಹೇಳ್ತೀವಿ. ಸೊ ಮನ್ನಾರ್ ಖಾರಿ ಕೂಡ ನಮ್ಮ ಒಂದು ದೇಶದಲ್ಲಿ ಬರುವಂಥದ್ದು, ನೀವು ನೋಡಿರ್ಬೋದು. ಎಲ್ಲಿ ಬರುತ್ತೆ ಮನ್ನಾರ್ ಖಾರಿ? ಹಾಗಾದರೆ ನೋಡಿ, ಗಲ್ಫ್ ಆಫ್ ಮನ್ನಾರ್ ಅಂತ ಇದೆ. ಸೊ ಈ ಥರ ಎಲ್ಲ ಹಬ್ಕೊಂಡಿರೋವಂಥದ್ದು.
ನೆಕ್ಸ್ಟ್ ಈಗ ಮುಂದಕ್ಕೆ ಹೋಗೋಣ. ಎರಡು ಜಲರಾಶಿಗಳನ್ನು ಸಂಪರ್ಕಿಸುವಂತಹ ಕಿರಿದಾದ ಜಲಭಾಗವನ್ನು ನಾವಿಲ್ಲೇನಂತ ಕರಿತಾ ಇದ್ದೀವಿ, ಜಲಸಂಧಿ ಅಂತ ಹೇಳ್ತಾ ಇದ್ದೀವಿ. ಎರಡು ಜಲರಾಶಿಗಳು ಯಾವ್ಯಾವಿದೆ ಇಲ್ಲಿ ನೀವು ನೋಡ್ಬೋದು. ಪಾಕ್ ಜಲಸಂಧಿ ಅಂತ ಹೇಳ್ತೀವಿ. ಪಾಕ್ ಜಲಸಂಧಿ ಇಲ್ಲಿಂದ ಆರಂಭ ಆಗಿದೆ. ಈ ಎರಡು ಜಲರಾಶಿಗಳು ಏನಿದೆ ಇವುಗಳನ್ನ ಸಂಪರ್ಕ ಮಾಡ್ತಕ್ಕಂಥ ಕಿರಿದಾದ ಜಲಭಾಗವನ್ನು ನಾವು ಪಾಕ್ ಜಲಸಂಧಿ ಅಂತೇಳಿ ನಾವು ಗುರುತಿಸೋವಂಥದ್ದು. ಓಕೆ, ಜಲಸಂಧಿಯನ್ನು ಇಂಗ್ಲಿಷ್ನಲ್ಲಿ ನಾವು ಸ್ಟ್ರೇಟ್ ಅಂತೇಳಿ ಕೂಡ ಕರಿಬಹುದು, ನೆನ್ಪಿಟ್ಕೊಳ್ರಿ. ಹಾಗೇನೆ ಇಲ್ಲಿ ನೀವು ನೋಡ್ಬೋದು ಫೆರ್ರಿ ಜಲಸಂಧಿ ಅಂತಲೂ ಕೂಡ ಬರುತ್ತೆ. ಈ ರಾಮೇಶ್ವರಂಗೆ ಯಾರಾದರೂ ವಿಸಿಟ್ ಕೊಟ್ಟಿದ್ರಿ ಅನ್ನೋದಾದ್ರೆ ನಿಮಗೆ ಗೊತ್ತಾಗುತ್ತೆ. ಈ ಎರಡು ಜಲಸಂಧಿಗಳ ನಡುವೆ ಕಿರಿದಾದಂತಹ ಒಂದು ಆಕಾರವನ್ನು ಹೊಂದಿ ಇವೆರಡೂ ಇದನ್ನ ಪಂಬನ್ ಬ್ರಿಡ್ಜ್, ಧನುಷ್ಕೋಡಿ ಮತ್ತು ಮನ್ನಾರ್ ಲ್ಯಾಂಡನ್ನು ಜೋಡಿಸೋವಂಥ ಇಲ್ಲಿ ಇದು ಕೂಡ ಇದೆ, ಫೆರ್ರಿ ಅಂತಕ್ಕಂಥದ್ದು. ಅದು ಕೂಡ ಏನಪ್ಪ ಅಂದರೆ ಜಲಸಂಧಿ. ಸಾಗರದ ವಿಶ್ವನಕ್ಷೆ ಅಂತ ಇದೆ. ಹಾಗಾದರೆ ಓಷನ್ ವರ್ಲ್ಡ್ ಹೇಗಿದೆ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಇವೆಲ್ಲವುಗಳು ಏನು ಕಾಣಿಸ್ತಾ ಇದೆ ಅಂದರೆ ಇವೆಲ್ಲ ಭೂಖಂಡಗಳು. ಹಾಗೆ ಇದಿಷ್ಟು ಪ್ರಮಾಣದಲ್ಲಿ ಏನು ಈ ಬ್ಲೂ ಒಂದು ಪಿಕ್ಚರಲ್ಲಿ ಏನು ತೋರಿಸಿದ್ದಾರೆ ಇದೆಲ್ಲವೂ ಕೂಡ ನೀರಿನಿಂದ ಆವೃತವಾಗಿರೋದನ್ನು ನಾವು ಕಾಣ್ಬೋದು. ಓಕೆ, ಭೂಖಂಡಗಳ ನಡುವೆ ನೀರನ್ನು ಕೂಡ ನಾವು ನೋಡ್ತಾ ಹೋಗ್ಬೋದು. ಇನ್ನು ಭೂಸಂಧಿ ಅಥವಾ ಭೂಕಂಠ ಅಂತ ನಾವು ಕರೆದ್ವಿ, ಇಸ್ತಮಾಸ್ ಅಂತೇಳಿ ಕರಿತಾ ಇದ್ವಿ. ಹಾಗಾದರೆ ಭೂಕಂಠ ಅಂದರೆ ಏನು? ಎರಡು ವಿಶಾಲ ಭೂರಾಶಿಗಳನ್ನು ಕೂಡಿಸುವಂತಹ ಕಿರಿದಾದ ಭೂಭಾಗವನ್ನು ನೋಡಿ. ನಾವಲ್ಲಿ ಜಲಸಂಧಿಗಳ ಬಗ್ಗೆ ತಿಳ್ಕೊಂಡ್ವಿ. ನೆಕ್ಸ್ಟ್ ಈಗ ಭೂಸಂಧಿ ಅಂತಂದರೆ ಎರಡು ಭೂರಾಶಿಗಳು, ಅಲ್ಲಿ ಎರಡು ಜಲರಾಶಿಗಳನ್ನು ಕೂಡಿಸೋದಕ್ಕೆ ಜಲಸಂಧಿ ಅಂತ ಅಂದ್ವಿ. ಭೂಸಂಧಿ ಅಂತಂದರೆ ಎರಡು ಭೂರಾಶಿಗಳನ್ನು ಕೂಡಿಸುವಂಥ ಕಿರಿದಾದಂತಹ ಭೂಭಾಗ. ಇಲ್ಲಿ ನೋಡ್ಬೋದು ನೀವು. ಸೊ ಇದೇನಿದೆ ಇಲ್ಲೇನಪ್ಪ ಅಂದರೆ ಇಲ್ಲಿ ಭೂಮಿ ಇದೆ, ಇಲ್ಲಿ ಭೂಮಿ ಇದೆ. ಇವೆರಡರನ್ನ ಜೋಡಿಸೋವಂತಹ ಒಂದು ಸಂಧಿಗೆ ಭೂಸಂಧಿ ಅಂತೇಳಿ ನಾವು ಕರಿತಾ ಇದ್ದೀವಿ. ಅದು ಕೂಡ ಏನಪ್ಪ ಅಂತಂದರೆ ನೀರಿನ ಒಂದು ಭಾಗ ಅಂತೇಳಿ ಕರಿಬೋದು. ಓಕೆ, ಇಲ್ಲಿ ನೀವು ನೋಡ್ಬೋದು ಈಜಿಪ್ಟ್ ಸೂಯೆಜ್ ಕಾಲುವೆ, ಇದು ಬೆಸ್ಟ್ ಒನ್ ಅಂತಾನೆ ಹೇಳ್ತಾ ಇದ್ದೀವಿ. ಯಾಕೆ ಅಂತಂದರೆ ಈ ದೇಶ ಮತ್ತು ಈ ದೇಶದ ನಡುವೆ ಇದನ್ನು ನಮಗೆ ಸಂಪರ್ಕವನ್ನು ಬೆರೆಸಲಿಕ್ಕೆ ಇರ್ತಕ್ಕಂತಹ ಒಂದು ಕಾಲುವೆ ಅಥವಾ ನಾವೇನಂತ ಕರಿತೀವಿ ಭೂಸಂಧಿ ಅಂತ ಹೇಳ್ಬೋದು. ಭೂಕಂಠ ಅಂತಲೂ ಕೂಡ ಇದನ್ನ ನಾವು ಕರಿಬೋದು. ಅದನ್ನೇ ಇಲ್ಲಿ ಸೂಯೆಜ್ ಕಾಲುವೆ ಅಂತ ನಾವು ಉದಾಹರಣೆಯಾಗಿ ಕೊಡ್ತಾ ಇದ್ದೀವಿ. ಒಟ್ಟಾರೆಗೆ ಎರಡು ಭೂ ಪ್ರದೇಶಗಳನ್ನು ಅಲ್ಲಿ ಸೇರಿಸ್ಬೇಕದು. ಹಾಗಿದ್ರೆ ಮಾತ್ರ ಅದನ್ನ ನಾವು ಭೂಸಂಧಿ ಅಂತ ಕರಿತಾ ಇದ್ದೀವಿ. ಎರಡು ಜಲರಾಶಿಗಳನ್ನು ಸೇರಿಸಿದ್ರೆ ಅದನ್ನ ಜಲಸಂಧಿ ಅಂತೇಳಿ ನಾವು ಕರೆದ್ವಿ. ಅದರಲ್ಲಿ ಪಾಕ್ ಜಲಸಂಧಿನೂ ಕೂಡ ಹೌದು. ಓಕೆ, ಅರ್ಥ ಆಯ್ತಾ? ಹಾಗಾದರೆ ನೆಕ್ಸ್ಟ್ ಬರೋಣ. ಭೂಸಂಧಿಗೆ ಇನ್ನೊಂದು ಕೂಡ ಉದಾಹರಣೆಯನ್ನು ಕೊಡ್ಬೋದು. ಇಲ್ಲಿ ಪನಾಮ ಕಾಲುವೆ ಅಂತ ಇದೆ. ಈ ಪನಾಮ ಕಾಲುವೆನೂ ಕೂಡ ಏನಪ್ಪ ಅಂದರೆ ಎರಡು ಭೂರಾಶಿಗಳನ್ನು ಸೇರಿಸೋವಂಥದ್ದು. ಇಲ್ಲಿ ನೀವು ನೋಡಿರ್ಬೋದು. ಸೊ ಇದು ಕೂಡ ಭೂಪ್ರದೇಶ, ಇದು ಕೂಡ ಭೂಪ್ರದೇಶ, ಇವೆರಡನ್ನ ಸೇರಿಸೋವಂಥದ್ದು ಪನಾಮ ಕಾಲುವೆ. ಅದು ನಾವು ಭೂಸಂಧಿ ಅಂತ ಗುರುತಿಸ್ತಾ ಇದ್ದೀವಿ. ಹಾಗಾದರೆ ಭೂಮಿಯ ಮೇಲೆ ಸಿಹಿ ನೀರು ಎಷ್ಟಿದೆ, ಉಪ್ಪು ನೀರು ಎಷ್ಟಿದೆ ಅನ್ನೋದನ್ನು ನೋಡೋಣ. ಇಲ್ಲಿ ನಮಗೆ ಸಿಕ್ಕಿರೋಂತಹ ಉಪ್ಪು ನೀರು ಜಾಸ್ತಿ ಇದೆ. ಯಾಕಂದರೆ ಸಮುದ್ರ ಸಾಗರಗಳೆಲ್ಲ ಯಥೇಚ್ಛವಾಗಿರೋದ್ರಿಂದ ಸಿಹಿ ನೀರಿನ ಪ್ರಮಾಣ ತುಂಬ ಕಡಿಮೆ ಇದೆ. ಹಾಗಾದ್ರೆ ನಮಗೆ ಕುಡಿಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ನೀರು 2.5ನಷ್ಟು ಮಾತ್ರ ಇದೆ ಅಂತ ಹೇಳ್ತಾ ಇದ್ದೀವಿ. ಇನ್ನು 97.5% ನಮಗೆ ಉಪ್ಪು ನೀರು ಅಂತೇಳಿ ನಾವಿಲ್ಲಿ ಗುರುತಿಸ್ಬೋದು. ಯಾಕೆ ಅಂತಂದರೆ ಅವು ಕುಡಿಲಿಕ್ಕೆ ಬರಲ್ಲ. ಸಮುದ್ರದ ನೀರು ನಮಗೆ ಕುಡಿಯೋದಕ್ಕೆ ಬರಲ್ಲ. 2.5% ಮಾತ್ರ ನಮಗೆ ಸಿಹಿ ನೀರಿದೆ. ಅದರಲ್ಲಿ ಕೂಡ 1.984% ನಿಷ್ಪ್ರಯೋಜಕ ಐಸ್ ಕ್ಯಾಪ್ಸ್ಗಳ ಅಥವಾ ಹಿಮ ನದಿಗಳನ್ನು ನಾವು ನೋಡ್ಬೋದು. ಹಿಮ ನದಿಗಳಲ್ಲಿ ನಾವು ನೀರನ್ನು ಕುಡಿಯೋಕ್ಕೆ ಬರಲ್ಲ. ಹಿಮ ಗಟ್ಟಿಯಾಗಿರುತ್ತೆ. ಸೊ ನೀರು ಅದು ಕುಡಿಯೋದಕ್ಕೆ ಬರಲ್ಲ. ಕೇವಲ ನಾವು 0.5% ಮಾತ್ರ ಇಲ್ಲಿ ನಮಗೆ ನೀರು ಸಿಗ್ತಾ ಇದೆ. ಸೊ ಇದು ಏನಪ್ಪ ಅಂದರೆ ಭಾಳಷ್ಟು ಒಂದು ಆತಂಕದ ವಿಚಾರ ಅಂತಲೇ ಹೇಳ್ಬೋದು. ಯಾಕೆಂದರೆ ಬರೀ 5% ಅದು 0.5% ಮಾತ್ರ ನಮಗೆ ಕುಡಿಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ನೀರು ಸಿಗೋವಂಥದ್ದು. ಓಕೆ, ಇನ್ನು ಭೂಮಿಯ ಮೇಲಿನ ನೀರಿನ ಹಂಚಿಕೆನ ನೀವು ನೋಡ್ಬೋದು. ಸೊ ಲೇಕ್ಸ್ ಆ್ಯಂಡ್ ರಿವರ್, ನಮಗೆ ಸರೋವರ ಮತ್ತು ನದಿಯ ಮೂಲಕ ನೀರು ಸಿಗ್ತಾ ಹೋಗುತ್ತೆ. ಓಕೆ,
ನೆಕ್ಸ್ಟು ಸಾಗರಗಳು ಅನ್ನೋದಕ್ಕೆ ನಾನು ಈಗ ಡೀಟೇಲ್ ಆಗಿ ಹೇಳ್ತೀನಿ. ಎಲ್ಲ ಒಂದು ಸ್ವಲ್ಪ ಶಾರ್ಟ್ ಆಗಿ ನಾನು ನಿಮಗೆ ಹೇಳ್ತಾ ಬಂದೆ. ಸಾಗರಗಳಂದ್ರೇನು, ಕೊಲ್ಲಿ ಅಂದ್ರೇನು, ಖಾರಿ ಅಂದ್ರೇನು ಅಂತ ಈಗ ಇನ್ ಡೀಟೇಲ್ ಆಗಿ ಹೇಳ್ತೀನಿ. ಸಾಗರ ಎಂಬ ಪದಕೃತ್ಯವು 4 ಭಾಗಗಳನ್ನು ಹೊಂದಿದೆ. ಅಂದರೆ ಸಾಗರದಲ್ಲಿ 4 ದೊಡ್ಡ ಮಹಾಸಾಗರಗಳನ್ನು ನೋಡ್ತೇವೆ. ವಿವಿಧ ಪ್ರಮಾಣದ ಉಪ್ಪಿನಾಂಶ, ವಿಶಾಲವಾದಂಥ ನಿರಂತರ ರಾಶಿಗಳಿಗೆ ಸಂಬಂಧಪಟ್ಟಿದೆ ಅಂತಲೂ ಕೂಡ ಹೇಳ್ತಾ ಇದ್ದೀವಿ. ಏನಪ್ಪ ಅಂದರೆ ಎಲ್ಲ ಜಲರಾಶಿಗಳಿಗಿಂತಲೂ ಕೂಡ ಆಳವುಳ್ಳಂತಹ ಸಾಗರಗಳನ್ನು ಕೂಡ ನೋಡ್ಬೋದು. ಸಾಗರಗಳು ನಿರಂತರವಾದಂಥ ಒಂದೇ ಜಲರಾಶಿ ನೋಡಿ, ಅಲ್ಲೇ ಬಿಟ್ ಆ್ಯಂಡ್ ಪೀಸಸ್ ಇರಲ್ಲ. ನಿರಂತರವಾಗಿ ಇರುವಂತಹ ಒಂದು ಜಲರಾಶಿನೇ ಸಾಗರ ಅಂತ ಕರಿತಾ ಇದ್ದೀವಿ. ಅಂತಹ ಸಾಗರಗಳಲ್ಲಿ ಪೆಸಿಫಿಕ್ ಸಾಗರ, ಅಟ್ಲಾಂಟಿಕ್, ಹಿಂದೂ ಮಹಾಸಾಗರ ಮತ್ತು ಆರ್ಟಿಕ್ ಸಾಗರ ಅಂತೇಳಿ 4 ಸಾಗರಗಳನ್ನು ನಾವಿಲ್ಲಿ ಗುರುತಿಸ್ಬೋದು. ಸಾಗರಗಳ ನಡುವೆ ನಿರ್ದಿಷ್ಟವಾಗಿ ನಾವು ಪ್ರತ್ಯೇಕ ಮಾಡಬೇಕು ಅಂತಂದರೆ ಅಲ್ಲೇನು ರೇಖೆಗಳಿರಲ್ಲ. ಈಗ ನಾವು ಹೇಗೆ ವೇಳೆ ಸಮಯವನ್ನು ತಿಳಿಲಿಕ್ಕೋಸ್ಕರ ರೇಖಾಂಶಗಳು ಮತ್ತು ಅಕ್ಷಾಂಶಗಳನ್ನು ನಾವು ಹೇಗೆ ಹೇಳ್ಕೊಂಡಿದ್ದೀವೋ ಕಾಲ್ಪನಿಕವಾಗಿ, ಆ ರೀತಿ ಸಾಗರಗಳನ್ನು ನಿರ್ದಿಷ್ಟವಾಗಿ ಪ್ರತ್ಯೇಕ ಮಾಡಬೇಕು. ಪೆಸಿಫಿಕ್ ಸಾಗರದಿಂದ ಅಟ್ಲಾಂಟಿಕ್ ಸಾಗರವನ್ನು ಬೇರ್ಪಡಿಸಬೇಕು ಅಂತೇಳಿ ರೇಖೆಯನ್ನು ನಾವಲ್ಲಿ ಅಟ್ಯಾಚ್ ಮಾಡ್ಕೊಂಡಿಲ್ಲ. ಮೊಟ್ಟ ಮೊದಲನೇ ಬಾರಿಗೆ ನಾವು ಪೆಸಿಫಿಕ್ ಸಾಗರದ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ನಾವಿವತ್ತು ಜಲಗೋಳದ ಬಗ್ಗೆ ಅಧ್ಯಯನ ಮಾಡ್ತಾ ಇರೋದ್ರಿಂದ ಮಹಾಸಾಗರಗಳ ಬಗ್ಗೆ ನಾವು ತಿಳ್ಕೊಳ್ಬೇಕು. ಹಾಗಾದರೆ ನೀವು ಇಲ್ಲಿ ನೋಡ್ಬೋದು, ಇದು ಅತ್ಯಂತ ದೊಡ್ಡದಾದಂಥ ಸಾಗರ ಅಂತೇಳಿ ನಾವಿಲ್ಲಿ ಗುರುತಿಸ್ತಾ ಇರೋವಂಥದ್ದು. ಸೊ ಹಾಗಾದರೆ ಎಷ್ಟು ಒಂದು ಕಿಲೋಮೀಟರ್ ಸ್ಕ್ವೇರ್ ಫೀಟ್ನಲ್ಲಿ ಇದು ಸರಾಸರಿಯಾಗಿ ಉದ್ದವಾಗಿದೆ, ಸೊ ಆಳ ಎಷ್ಟಿದೆ ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ. ನೋಡಿ, ಇಲ್ಲಿ ನೋಡಿ, ಬಿಡಿ 10, 100, 1000, 10,000, ಲಕ್ಷ, ದಶಲಕ್ಷ, ಕೋಟಿ, ದಶಕೋಟಿವರೆಗೂ ಕೂಡ ಇದೆ. 16,56,00,000 ಒಂದು 40,000 ಕಿಲೋಮೀಟರ್ ಸ್ಕ್ವೇರ್ನಷ್ಟು ಇದೇನಾಗಿದೆ ಅಂತಂದರೆ ಅಷ್ಟು ದೊಡ್ಡದಾದಂತಹ ಸಾಗರ ಇದೆ. ಹಾಗೆಯೇ ಸರಾಸರಿ ಆಳ ಏನಿದೆ ಅಂತಂದರೆ 4,280 ಮೀಟರ್ಗಳಷ್ಟು ಇದರ ಒಂದು ಆಳವನ್ನು ನೋಡ್ತೀವಿ. ಹಾಗಾಗಿಯೇ ನಾವು ಇದನ್ನು ಅತ್ಯಂತ ದೊಡ್ಡದಾದಂತಹ ಸಾಗರ, ಮಹಾಸಾಗರ ಅಂತಲೂ ಕೂಡ ನಾವು ಇದನ್ನ ಕರಿತಾ ಇದ್ದೀವಿ. ಹಾಗಾದರೆ ಪೆಸಿಫಿಕ್ ಸಾಗರ ಎಲ್ಲೆಲ್ಲಿ ಕಂಡು ಬರುತ್ತೆ, ಯಾವ ಒಂದು ಭೂಖಂಡಗಳ ನಡುವೆ ಕಂಡು ಬರುತ್ತೆ ಅಂತಂದರೆ ಪಶ್ಚಿಮದಿಂದ ಏಷ್ಯಾ ಮತ್ತು ಆಸ್ಟ್ರೇಲಿಯಾ, ಹಾಗೆಯೇ ಪೂರ್ವ ಭಾಗದಲ್ಲಿ ಅಮೇರಿಕ ಖಂಡಗಳಿಂದ ಆವರಿಸಿರ್ತಕ್ಕಂಥ ಸಾಗರ ಇದು, ನೆನ್ಪಿಟ್ಕೋಬೇಕು. ಹಾಗೆಯೇ ಆಳದ ತಾಣವನ್ನು ಇಲ್ಲಿ ತಗ್ಗು ಪ್ರದೇಶ ಅಂತ ಬರುತ್ತೆ. ಆಳದ ತಾಣವನ್ನು ತಗ್ಗು ಪ್ರದೇಶ ಅಂತ ಗುರುತಿಸ್ತಾ ಇದ್ದೀವಿ. ಸುಮಾರು ಅದು 11,033 ಮೀಟರ್ಗಳಷ್ಟು ಆಳದಲ್ಲಿರುತ್ತೆ. ಸೊ ಅದನ್ನು ನಾವು ಫಿಲಿಪೈನ್ಸ್ ಬಳಿ ಇರ್ತಕ್ಕಂಥ ಚಾಲೆಂಜರ್ ತಗ್ಗು ಪ್ರದೇಶ ಅಂತೇಳಿ ನಾವು ಗುರುತಿಸ್ಬೋದು. ನೆನ್ಪಿಟ್ಕೊಳ್ರಿ, ಎಕ್ಸಾಮ್ಸ್ನಲ್ಲಿ ಕೇಳೋಂಥ ಸಾಧ್ಯತೆ ಇರುತ್ತೆ. ಪೆಸಿಫಿಕ್ ಸಾಗರದ ಆಳವಾದಂತಹ ತಗ್ಗು ಪ್ರದೇಶವನ್ನು ಏನಂತ ಕರೀತಾರೆ, ಚಾಲೆಂಜರ್ ತಗ್ಗು ಪ್ರದೇಶ ಅಂತೇಳಿ ನಾವಲ್ಲಿ ಗುರುತಿಸ್ಬೇಕು. ಅದು ಫಿಲಿಪೈನ್ಸ್ ದ್ವೀಪದ ಬಳಿ ಬರ್ತಕ್ಕಂಥದ್ದು. ಹಾಗೆಯೇ ಉತ್ತರ ಪೆಸಿಫಿಕ್ ಭೂಮಧ್ಯೆಯ ಒಂದು ಮೇಲ್ಭಾಗದಲ್ಲಿ ಬಲಭಾಗದಿಂದ ಅದು ಏನಾಗ್ತದೆ ಅಂತಂದರೆ ಹರಿಯುತ್ತೆ. ದಕ್ಷಿಣ ಪೆಸಿಫಿಕ್ ಸಮಭಾಜಕ ವೃತ್ತದ ಒಂದು ಕೆಳಗಡೆ ಎಡಭಾಗದಿಂದ ಅದು ಹರಿತಾ ಹೋಗುತ್ತೆ. ಇದು ದಕ್ಷಿಣ ಪೆಸಿಫಿಕ್ ಸಾಗರ ಮತ್ತು ಉತ್ತರ ಪೆಸಿಫಿಕ್ ಸಾಗರ. ಇಲ್ಲಿ ನೀವು ನೋಡ್ಬೋದು ಪ್ರಪಂಚದ ಪ್ರಮುಖ ಸಾಗರ ಪ್ರವಾಹಗಳು ಹೇಗೆಲ್ಲ ಇರುತ್ತೆ ಅಂತ ನೋಡ್ರಿ. ಗಲ್ಫ್ ಸ್ಟ್ರೀಮ್, ಹಾಗೆಯೇ ಅಟ್ಲಾಂಟಿಕ್ ಡ್ರಿಫ್ಟ್ ಇದೆ, ಗ್ರೀನ್ಲ್ಯಾಂಡ್, ಇವೆಲ್ಲವೂ ಕೂಡ. ಈ ನಾರ್ತ್ ಪೆಸಿಫಿಕ್ ಇದೆ, ಇದು ನಾರ್ತ್ ಅಟ್ಲಾಂಟಿಕ್ ಡ್ರಿಫ್ಟ್ ಇದೆ. ಸೊ ಇಲ್ಲಿ ಪೆರು, ಹಾಗೆಯೇ ಇದು ಈಸ್ಟ್ ಆಸ್ಟ್ರೇಲಿಯನ್ ಇದೆ. ಇವೆಲ್ಲವೂ ಕೂಡ ಏನಪ್ಪ ಅಂತಂದರೆ ಸಾಗರ ಪ್ರವಾಹಗಳು, ಪ್ರಪಂಚದಲ್ಲಿ ಬೀಸ್ತಕ್ಕಂತಹ ಸಾಗರ ಪ್ರವಾಹಗಳು. ಗಾಳಿಗೆ ಅನುಸಾರವಾಗಿ ಪ್ರವಾಹಗಳಲ್ಲಿ ಏನಾಗ್ತದೆ, ಉತ್ಪತ್ತಿ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ನೋಡೋಣ, ಅಟ್ಲಾಂಟಿಕ್ ಮಹಾಸಾಗರದ ಬಗ್ಗೆ ನಾವು ತಿಳ್ಕೊಳ್ಳೇಬೇಕಾಗುತ್ತೆ. ಇದು 2ನೇ ದೊಡ್ಡ ಮಹಾಸಾಗರ ಅಂತೇಳಿ ನಾವು ಕರಿತಾ ಇದ್ದೀವಿ. ಓಕೆ, ಹಾಗಾದರೆ ಇದು ಎಷ್ಟು ಕಿಲೋಮೀಟರ್ಗಳಷ್ಟು ಒಂದು ದೊಡ್ಡದಾಗಿ ಹಬ್ಕೊಂಡಿದೆ ಅನ್ನೋದಾದರೆ ನೋಡಿ, ಇಲ್ಲಿ ನೀವು ನೋಡ್ಬೋದು 8,16,30,000 ಕಿಲೋಮೀಟರ್ಗಳಷ್ಟು ಇದರ ಒಂದು ಅಳತೆಯನ್ನು ನಾವು ಮಾಡ್ಬೋದು. ಇದು ಪೆಸಿಫಿಕ್ದಂತೆಯೂ ಕೂಡ ಇದೇನಪ್ಪ ಅಂದರೆ ಪ್ರದಕ್ಷಿಣವಾಗಿ ಮತ್ತು ಅಪ್ರದಕ್ಷಿಣವಾಗಿ ಹರಿತಾ ಹೋಗುತ್ತೆ. ನಾವಲ್ಲಿ ಮಹಾಸಾಗರಗಳ ಒಂದು ಪ್ರವಾಹಗಳನ್ನು ನೋಡಿದ್ವಲ್ಲ, ಪ್ರದಕ್ಷಿಣೆ ಮತ್ತು ಅಪ್ರದಕ್ಷಿಣವಾಗಿ ಕೂಡ ಇದು ಹರಿತಾ ಹೋಗುತ್ತೆ. ಹಾಗಾಗಿ ಇದನ್ನ ನಾವು ಉತ್ತರ ಮತ್ತು ದಕ್ಷಿಣ ಭಾಗಗಳಾಗಿ ವಿಂಗಡಿಸ್ತೀವಿ. ಅದು ಕೂಡ ಇಲ್ಲಿ ನೋಡಿದ್ವಿ, ಪೆಸಿಫಿಕ್ ಸಾಗರ ಹೀಗೂ ಬರುತ್ತೆ, ಪ್ರದಕ್ಷಿಣೆ ಮತ್ತು ಅಪ್ರದಕ್ಷಿಣೆ, ಅದೀಗ ಕ್ಲಾಕ್ ವೈಸ್ ಮತ್ತು ಆಂಟಿ ಕ್ಲಾಕ್ ವೈಸ್ ಅಂತ ಏನು ಕರಿತಾ ಇದ್ದೀವಿ. ಆ ರೀತಿಯಾಗಿ ಆ ಒಂದು ಸಾಗರ ಹರಿಯೋದ್ರಿಂದ ದಕ್ಷಿಣ ಒಂದು ಪೆಸಿಫಿಕ್ ಸಾಗರ ಮತ್ತು ಉತ್ತರ ಪೆಸಿಫಿಕ್ ಸಾಗರ ಅಂತೇಳಿ 2 ರೀತಿಯಾಗಿ ನಾವೇನು ವಿಂಗಡಿಸ್ತೀವಿ. ಇಲ್ಲಿ ಕೂಡ ಹಾಗೇನೆ ಅಟ್ಲಾಂಟಿಕ್ ಸಾಗರವನ್ನು ಉತ್ತರ ಮತ್ತು ದಕ್ಷಿಣ ಭಾಗಗಳಾಗಿ ನಾವು ವಿಂಗಡಿಸ್ತೀವಿ.
ಪಶ್ಚಿಮದಲ್ಲಿ ಅಮೆರಿಕ ಮತ್ತು ಪೂರ್ವದಲ್ಲಿ ಯುರೋಪ್ ಹಾಗೆ ಆಫ್ರಿಕಾ ತಂಡಗಳ ನಡುವೆ ಅಟ್ಲಾಂಟಿಕ್ ಸಾಗರ ಇರೋದನ್ನು ನಾವು ನೋಡ್ಬೋದು. ಇಲ್ಲಿ ನಿಮಗೆ ಫಿಗರ್ ಕಾಣಿಸ್ತಾ ಇದೆ ಅಂತ ಅನ್ಕೊಳ್ತೀನಿ. ಇದನ್ನ ನಾರ್ತ್ ಅಟ್ಲಾಂಟಿಕ್ ಓಷನ್ ಅಂತ ಕರೆದ್ರೆ ಇದನ್ನ ಸೌತ್ ಅಟ್ಲಾಂಟಿಕ್ ಓಷನ್ ಅಂತ ಕರಿತಾ ಇದ್ದೀವಿ. ಇವನ್ನ ಸುತ್ತುವರೆದಿರ್ತಕ್ಕಂಥದ್ದು ಖಂಡಗಳು. ಓಕೆ, ಇದನ್ನ ಡಿವೈಡ್ ಮಾಡಿ ನಾರ್ತ್ ಅಟ್ಲಾಂಟಿಕ್, ಇದು ಸೌತ್ ಅಟ್ಲಾಂಟಿಕ್. ಇಲ್ಲಿ ಕೂಡ ಪ್ರದಕ್ಷಿಣೆ ಮತ್ತೆ ಅಪ್ರದಕ್ಷಿಣೆ. ಇದು ಹೀಗೆ ಹೋಗ್ಬೋದು, ಒಂದು ನಿಮಿಷ, ಇದು ಹೀಗೂ ಹೋಗ್ಬೋದು, ಇದು ಹೀಗೂ ಬರ್ಬೋದು. ಕ್ಲಾಕ್ ವೈಸ್ ಮತ್ತೆ ಆಂಟಿ ಕ್ಲಾಕ್ ವೈಸ್ ಇದೆ ಏನಾಗ್ತದೆ ಅಂದರೆ ಪ್ರವಾಹಗಳು ಹೋಗ್ತಾ ಹೋಗುತ್ತೆ. ನೆಕ್ಸ್ಟು ಹಿಂದೂ ಮಹಾಸಾಗರ ನಮ್ಮ ಹತ್ತಿರದಲ್ಲಿ ಇರ್ತಕ್ಕಂಥದ್ದು. ನಮ್ಮ ಭಾರತ ದೇಶ ನೀವೆಲ್ಲರೂ ಕೂಡ ನೋಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇದನ್ನು ನಾವು 3ನೇ ದೊಡ್ಡ ಸಾಗರ ಅಂತೇಳಿ ಕರಿತಾ ಇದ್ದೀವಿ. ಹಾಗಾದರೆ ಇದರ ಒಂದು ವಿಸ್ತಾರ ಎಷ್ಟಿದೆ ಅಂದರೆ 7,24,20,20,000 ಕಿಲೋಮೀಟರ್ಗಳಷ್ಟು ಇದರ ಒಂದು ವಿಸ್ತಾರವನ್ನು ನೋಡ್ತಾ ಇದ್ದೀವಿ. ಹಾಗಾದರೆ ಇದರ ಸರಾಸರಿ ಏನಿದೆ? ಓಕೆ, ಇದರ ಆಳ ಎಷ್ಟಿದೆ ಅಂದರೆ 3,890 ಮೀಟರ್ಗಳಷ್ಟು ಇದರ ಒಂದು ಆಳವನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾದರೆ ಇದು ಯಾವ ಖಂಡಗಳ ಮಧ್ಯೆ ಕಂಡುಬರುತ್ತೆ ಅಂದರೆ ಏಷ್ಯಾ ಖಂಡ ಮತ್ತು ಆಫ್ರಿಕಾ, ಆಸ್ಟ್ರೇಲಿಯಾಗಳ ನಡುವೆ ಕಂಡುಬರುವಂತಹ ಒಂದು ಮಹಾಸಾಗರ, ಇಂಡಿಯನ್ ಓಷನ್ ಅಂತ ಹೇಳ್ತಾ ಇದ್ವಿ. ಇಲ್ಲಿ ನೀವು ನೋಡ್ಬೋದು ನಮ್ಮ ಭಾರತ ದೇಶಕ್ಕೆ ತುಂಬ ಹತ್ತಿರವಾಗಿರ್ತಕ್ಕಂಥ ಮಹಾಸಾಗರ. ಸೊ ಇದು ಏಷ್ಯಾ ಖಂಡ ಹಾಗೇನೆ ಇದು ಆಫ್ರಿಕಾ ಖಂಡ, ಇಲ್ಲಿ ಆಸ್ಟ್ರೇಲಿಯಾ ಅಂತ ಏನು ಗುರುತಿಸ್ತಾ ಇದ್ದೀವಿ. ಸೊ ಇದ್ರ ಮಿಡಲಲ್ಲಿ ಏನು ಬರುತ್ತೆ ಅಂದರೆ ಇಂಡಿಯನ್ ಓಷನ್ ಅಂದರೆ ಹಿಂದೂ ಮಹಾಸಾಗರ ಕಂಡುಬರುವಂಥದ್ದು. ಹಾಗಾದರೆ ನೆಕ್ಸ್ಟ್ ಬರುವಂಥದ್ದು ಆರ್ಟಿಕ್ ಸಾಗರ ಅಂತ ಕರಿತಾ ಇದ್ದೀವಿ. ಇದು ಅತ್ಯಂತ ಚಿಕ್ಕದಾದಂತಹ ಸಾಗರ. ಓಕೆ, ಇಲ್ಲಿ ಓಕೆ, ಈಗ ನಾವು ಆರ್ಟಿಕ್ ಸಾಗರದ ಬಗ್ಗೆ ತಿಳಿತಾ ಇದ್ವಿ. ಆರ್ಟಿಕ್ ಸಾಗರ ಏನಪ್ಪ ಅಂದರೆ ಅತ್ಯಂತ ಚಿಕ್ಕ ಸಾಗರ ಅಂತ ಹೇಳ್ತಾ ಇದ್ವಿ. ಈ ಹಿಂದೆ ತಿಳ್ಕೊಂಡಂಥ 4 ಸಾಗರಗಳಲ್ಲಿ ಚಿಕ್ಕ ಸಾಗರ ಅಂತಂದರೆ ಆರ್ಟಿಕ್ ಸಾಗರ ಅಂತ ಹೇಳಿದ್ವಿ. ಹಾಗಾದರೆ ಇದು ಎಷ್ಟು ಕಿಲೋಮೀಟರ್ ಸ್ಕ್ವೇರ್ನಲ್ಲಿ ಇದು ತನ್ನ ಪ್ರದೇಶವನ್ನು ಸರಾಸರಿ ನಾವು ನೋಡೋದಾದರೆ ಸುಮಾರು ನೋಡಿ 1,43,50,000 ಕಿಲೋಮೀಟರ್ಗಳಷ್ಟು ಇದರ ಒಂದು ವಿಸ್ತಾರವನ್ನು ನೋಡ್ತಾ ಇದ್ದೀವಿ. ಇದು ವಿಶೇಷವಾದಂತಹ ಒಂದು ತೇಲುವ ಹಿಮಬಂಡೆಗಳಿಂದ ಆವರಿಸಿರುವಂತಹ ಒಂದು ಸಾಗರ ಅಂತ ಹೇಳಿದ್ವಿ. ಹಾಗಾದರೆ ಇಲ್ಲಿ ಯಾವೆಲ್ಲ ಖಂಡಗಳನ್ನು ಸುತ್ತುವರೆದಿದೆ ಇದು ಅನ್ನೋದಾದರೆ ಆರ್ಟಿಕ್ ಸಾಗರ ನೋಡಿ, ಯುರೋಪ್ ಇದೆ, ಏಷ್ಯಾ ಇದೆ, ಉತ್ತರ ಅಮೇರಿಕಾ ಖಂಡಗಳನ್ನು ಇದು ಸುತ್ತುವರೆದಿರ್ತಕ್ಕಂಥದ್ದನ್ನು ನೋಡ್ಬೋದು. ನೋಡಿ, ಪೆಸಿಫಿಕ್, ಅಟ್ಲಾಂಟಿಕ್ ಹಾಗೆಯೇ ಹಿಂದೂ ಮಹಾಸಾಗರಗಳು ಪರಸ್ಪರ ಸಂಪರ್ಕವನ್ನು ಹೊಂದಿವೆ. ಅಂಟಾರ್ಟಿಕ್ ಖಂಡವನ್ನು ಇವು ಆವರಿಸಿರುವಂತಹ ಸಾಗರಗಳು. ಇಲ್ಲಿ ನೀವು ನೋಡ್ಬೋದು ಆರ್ಕ್ಟಿಕ್ ಸಾಗರ ಯಾವ್ಯಾವ ಒಂದು ಖಂಡಗಳನ್ನು ಇದು ಆವರಿಸಿರುತ್ತೆ ಅಂತ ಹೇಳ್ಬಿಟ್ಟು. ಏಷ್ಯಾ ಖಂಡ ಇದೆ. ಸೊ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಕೂಡ ಖಂಡಗಳನ್ನು ನಾವು ನೋಡ್ತಾ ಇದ್ದೀವಿ. ಅಟ್ಲಾಂಟಿಕ್, ಓಕೆ, ಇಲ್ಲಿ ಆರ್ಟಿಕ್ ಸಾಗರ ನಾವು ಇದನ್ನು ನೋಡ್ಬೋದು. ನೆಕ್ಸ್ಟ್ ಬರೋದಾದರೆ ಮುಂದೆ ಒಂದು ಸಾಗರದ ತಾಪಮಾನ ವಲಯಗಳು ಹೇಗಿರುತ್ತೆ. ಈಗ ಸಾಗರಗಳ ಆಳಕ್ಕೆ ಹೋದಂತೆಲ್ಲ ನಮಗೆ ತಂಪು ಭಾಸ ಆಗ್ತದೋ ಅಥವಾ ಹೀಟ್ ಆಗ್ತಾ ಹೋಗುತ್ತೋ, ಸಾಗರದ ಮೇಲೆ ಹೇಗೆಲ್ಲ ಆಗುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಮೇಲ್ಮೈ ವಲಯ ಸೂರ್ಯನ ಕಿರಣಗಳಿಂದ ಬೆಚ್ಚಗಿರುತ್ತೆ. ಈಗ ಸಾಗರದ ಮೇಲ್ಮೈ ವಲಯವನ್ನು ನೀವು ನೋಡಿದಾಗ ಸೂರ್ಯನ ಕಿರಣಗಳು ನೇರವಾಗಿ ಅಲ್ಲಿ ಬೀಳೋದ್ರಿಂದ ಯಥೇಚ್ಛವಾಗಿ ಬೆಚ್ಚನೆಯ ವಾತಾವರಣ ಅಲ್ಲಿರುತ್ತೆ. ಕೆಳಗಡೆ ಹೋದಂಗೆಲ್ಲ ಏನಾಗುತ್ತೆ, ತಂಪಾದ ಪದರಗಳು ಮಿಶ್ರಣ ಅಲ್ಲಿ ನಾವು ನೋಡ್ಬೋದು. ತಂಪಾದಂತಹ ಭಾಸ ನಮಗೆ ದೊರೀತಾ ಹೋಗುತ್ತೆ. ಹಾಗೆಯೇ ಮಧ್ಯ ಪದರ, ಈ ಥರ್ಮೋಕ್ಲೈನ್ ಅಂತಕ್ಕಂಥದ್ದು ಮಧ್ಯ ಪದರ. ಇಲ್ಲಿ ಆಳಕ್ಕೆ ಹೋದಂತೆಲ್ಲ ಏನಾಗ್ತದೆ ಅಂದರೆ ಅಲ್ಲಿ ಉಷ್ಣಾಂಶ ಕಡಿಮೆ ಆಗ್ತಾ ಹೋಗುತ್ತೆ. ಆಳ ವಲಯ ಅತೀ ತಂಪಾದಂತಹ ವಲಯ ಅಂತೇಳಿ ಗುರುತಿಸ್ತಾ ಇದ್ದೀವಿ. ಇಲ್ಲಿಗೆ ಸೂರ್ಯನ ಕಿರಣಗಳು ತಲುಪೋದಿಲ್ಲ. ಸಮುದ್ರದ ಮೇಲಷ್ಟೇ ಏನಪ್ಪ ಅಂದರೆ ಹೆಚ್ಚು ತಾಪಮಾನವನ್ನು ಹೊಂದಿರುತ್ತೆ. ಯಾಕಂದರೆ ಸಮುದ್ರದ ಮೇಲ್ಗಡೆ ಸೂರ್ಯ ಇರ್ತಾನೆ, ಸೂರ್ಯನ ಕಿರಣಗಳು ಬೀಳೋದ್ರಿಂದ ಮೇಲ್ಗಡೆ ಬಿಸಿ ಜಾಸ್ತಿ ಇರುತ್ತೆ. ಸ್ವಲ್ಪ ಮಿಡಲಲ್ಲಿ ಹೋದಾಗ ಸ್ವಲ್ಪ ಇಲ್ಲಿ ಬಿಸಿ ಕಡಿಮೆ ಆಗ್ತಾ ಹೋಗುತ್ತೆ. ಅದಾದ ಮೇಲೆ ಪೂರ ಆಳ ವಲಯಕ್ಕೆ ಹೋದಂತೆಲ್ಲ ಏನಾಗ್ತದೆ ಅಂದರೆ ಅತ್ಯಂತ ತಂಪಾದಂತಹ ವಾತಾವರಣವನ್ನು ನಾವಲ್ಲಿ ನೋಡ್ಬೋದು. ಓಕೆ, ಇಲ್ಲಿ ನಿಮಗೆ ಒಂದು ಫಿಗರ್ ಕೂಡ ಇದೆ, ನೋಡ್ಬೋದು ನೀವು. ಇದು ಓಷನ್ ಟೆಂಪ್ರೇಚರ್ ಅಂತೇಳಿ ಕೊಟ್ಟಿದ್ದೀವಿ. ಓಷನ್ ಟೆಂಪ್ರೇಚರ್ ಮೇಲೆ ಹೇಗಿದೆ, ಹೆಚ್ಚು ತಾಪಮಾನವಾಗಿರುತ್ತೆ. ಈ ಕೆಳಗಡೆ ಬಂದಂಗೆಲ್ಲ 300-800 ಕಿಲೋಮೀಟರ್ ಆಳ ಹೋದಂಗೆಲ್ಲ ಏನಾಗ್ತದೆ, ತಂಪಾಗ್ತಾ ಹೋಗುತ್ತೆ. ಓಕೆ, ಇನ್ನು ಸಾಗರಗಳ ಒಂದು ತಳದಲ್ಲಿ ಇರ್ತಕ್ಕಂತಹ ಮೇಲ್ಮೈ ವಿಸ್ತೀರ್ಣಗಳು ಏನೇನಿದೆ, ಮೇಲ್ಮೈ ಲಕ್ಷಣಗಳು ಏನೇನಿದೆ ಅಂತ ನೋಡ್ತಾ ಹೋಗೋಣ. ಈ ಸಾಗರಗಳ ತಳವು ಅಸಮಾನವಾಗಿದೆ. ಸಾಗರಗಳ ತಳ ಅಂದರೆ ಸಮುದ್ರದ ಒಳಗಡೆ, ಸಾಗರಗಳ ಒಂದು ಒಳಗಡೆ. ಓಕೆ, ಮೇಲ್ಭಾಗದಂತೆ ವಿವಿಧ ಭೂಸ್ವರೂಪಗಳನ್ನು ಇದು ಹೊಂದಿದೆ. ಇಲ್ಲಿ ಜಲಾಂತರ್ಗತಿತವಾದಂತಹ ರಚನೆಯನ್ನು ಕೂಡ ನಾವು ನೋಡ್ಬೋದು.
ಗಿರಿಶ್ರೇಣಿ, ಪ್ರಸ್ಥಭೂಮಿ, ಮೈದಾನ, ತಗ್ಗು ಪ್ರದೇಶಗಳನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ದೀವಿ. ಓಕೆ, ಇದು ಸಾಗರದ ಮೇಲೆ, ಸಾಗರದ ಒಳಗೆ ಈ ರೀತಿಯಾಗಿರೋಂಥ ಒಂದು ರಚನೆಯನ್ನು ನಾವು ಕಾಣ್ಬೋದು. ಸಾಗರ ತಳದ ವೈವಿಧ್ಯ ಸ್ವರೂಪಗಳನ್ನು ಕುರಿತಂತಹ ಜ್ಞಾನವನ್ನು ಐತಿಹಾಸಿಕ ಸಾಗರಯಾನವಾದಂತಹ ಚಾಲೆಂಜರ್ನಿಂದ ಪಡೆದುಕೊಂಡಿದ್ದಾರೆ. ಯಾಕೆಂದರೆ ಈ ಸಾಗರಗಳ ಒಂದು ಆಳವಾದಂಥ ತಗ್ಗು ಪ್ರದೇಶ ಯಾವುದು ಅಂದರೆ ಚಾಲೆಂಜರ್ ತಗ್ಗು ಪ್ರದೇಶ ಅಂತ ಗುರುತಿಸಿದ್ವಿ. ಸೊ ಅದರಿಂದ ಏನಪ್ಪ ಅಂದರೆ ಬಹಳಷ್ಟು ಜ್ಞಾನವನ್ನು ಪಡ್ಕೊಂಡಿದ್ದಾರೆ ವಿಜ್ಞಾನಿಗಳೆಲ್ಲರೂ ಕೂಡ. ಸಾಗರದ ತಳಭಾಗವನ್ನು ನೀವು ನೋಡ್ಬೋದು. ಇಲ್ಲಿ ಫಸ್ಟ್ ಸ್ಟೇಜ್, ಸೆಕೆಂಡು, ಥರ್ಡು ಒಂದೇ ರೀತಿಯಾದಂಥ ಇಲ್ಲ. ಇಲ್ಲಿ ಆಳವಾದಂಥ ಕಂದರಗಳು, ಪರ್ವತಗಳು, ಮೈದಾನಗಳು, ಈ ರೀತಿಯಾದಂಥ ಒಂದು ಸ್ಟ್ರಕ್ಚರ್ಸ್ ಎಲ್ಲ ನಾವು ನೋಡ್ಬೋದು. ಗಿಡಗಳಿರುತ್ತೆ, ಮೈದಾನ ಪ್ರದೇಶಗಳನ್ನು ಕೂಡ ನಾವಲ್ಲಿ ನೋಡ್ಬೋದು. ಮೇಲಷ್ಟೇ ಅಲ್ಲ, ಕೆಳಗೂ ಕೂಡ ಇರೋವಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ನೋಡಿ, ಆಳದ ಆಧಾರದ ಮೇಲೆ ಸಾಗರಗಳ ಸ್ಥಳವನ್ನು ನಾವು 4 ಒಂದು ವಿಧಗಳನ್ನಾಗಿ ವಿಂಗಡಿಸ್ತಾ ಹೋಗ್ಬೋದು. ಒಂದು ಖಂಡಾವರಣ ಪ್ರದೇಶ, ಖಂಡಾವರಣ ಇಳಿಜಾರು, ಆಳಸಾಗರ ಮೈದಾನ, ಹಾಗೆಯೇ ಸಾಗರ ತಗ್ಗುಗಳು ಅಂತೇಳಿ ನಾವು 4 ರೀತಿಯಲ್ಲಿ ಅವುಗಳನ್ನು ವಿಸ್ತರಿಸ್ತಾ ಹೋಗ್ಬೋದು. ಸೊ ನೋಡ್ಬೋದು ಇಲ್ಲಿ ನೀವು ಈ ಥರ, ಇದು ಖಂಡಾವರಣ ಪ್ರದೇಶ. ಇಲ್ಲಿ ನೆಲ ಇದೆ, ನೆಲದ ಮೇಲೆ ಸಾಗರ, ಇದನ್ನ ಖಂಡಾವರಣ ಪ್ರದೇಶ ಅಂತೇಳಿ ಗುರುತಿಸಿದ್ರೆ. ಇನ್ನು ಖಂಡಾವರಣ ಇಳಿಜಾರು, ಇಳಿಜಾರು ಅಂದ ತಕ್ಷಣ ಇದರ ಸ್ಲೋಪ್ ಇರುತ್ತೆ ನೋಡಿ, ಇದನ್ನ ಖಂಡಾವರಣ ಇಳಿಜಾರು ಅಂತ ಹೇಳ್ತೀವಿ. ಇನ್ನು ಮುಂದೆ ಹೋದಂಗೆಲ್ಲ ಏನಪ್ಪ ಅಂದರೆ ಆಳ ಸಾಗರದ ಮೈದಾನ, ತುಂಬ ಆಳವಾಗಿರುವಂತಹ ಸಾಗರದಲ್ಲಿ ಬರುವಂತಹ ಮೈದಾನ. ಇನ್ನು ಜಲಾಂತರ್ಗತ ತಗ್ಗುಗಳು ಅಂದರೆ ತಗ್ಗು ಪ್ರದೇಶಗಳು, ಈ ರೀತಿಯಾದಂಥ ತಗ್ಗು ಪ್ರದೇಶಗಳನ್ನು ಕೂಡ ನಾವು ಅಲ್ಲಿ ಸಾಗರದ ಒಳಗಡೆ ನೋಡ್ತಾ ಹೋಗ್ತೀವಿ. ಓಕೆ, ನೆನ್ಪಿಟ್ಕೋಬೇಕು, ಎಕ್ಸಾಮ್ ಟೈಮ್ನಲ್ಲಿ ಕೇಳೋಂಥ ಸಾಧ್ಯತೆ ಇರುತ್ತೆ. ಸಾಗರ ತಳದ ಮೇಲ್ಮೇ ಲಕ್ಷಣಗಳನ್ನು ಇಲ್ಲಿ ನೀವು ನೋಡ್ಬೋದು, ನೀಟಾಗಿ ಕೊಟ್ಟಿದ್ದೀವಿ. ಸೊ ಖಂಡಾಂತರ ತುದಿ, ಇದು ಸಾಗರದ ಮಟ್ಟ ಇದೆ, ಇದು ಖಂಡಾವರಣ ಪ್ರದೇಶ, ಇದೇನಿದೆ ಖಂಡಾವರಣ ಪ್ರದೇಶ. ಇಲ್ಲಿ ಬಂದಂಗೆಲ್ಲ ಖಂಡಾವರಣದ ಇಳಿಜಾರು ಆಗ್ತಾ ಹೋಗುತ್ತೆ, ಇಳಿಜಾರು ಬರ್ತಾ ಹೋಗುತ್ತೆ. ಇದು ಸಾಗರದ ತಗ್ಗು ಪ್ರದೇಶ, ಇಲ್ಲೇನಿದೆ ಒಂದು ನಿಮಿಷ, ಸಾಗರದ ತಗ್ಗು ಪ್ರದೇಶ. ಇನ್ನು ಹೋದಂತೆಲ್ಲ ಆಳವಾದಂತಹ ಸಾಗರವನ್ನು ನಾವಲ್ಲಿ ನೋಡ್ಬೋದು. ಇನ್ನು ಖಂಡಾವರಣ ಪ್ರದೇಶ ಅಂದ್ರೇನು, ಕಾಂಟಿನೆಂಟಲ್ ಶೆಲ್ಫ್ ಅಂತೇಳಿ ಕರಿತಾ ಇದ್ದೀವಿ. ಈ ಖಂಡಾವರಣ ಪ್ರದೇಶದ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀನಿ. ಓಕೆ, ರೆಡಿ ಇದ್ದೀರಾ? ಹಾಗಾದರೆ ಎಲ್ಲರೂ ಕೂಡ ಎಸ್. ಸಾಗರ ಅಥವಾ ಸಮುದ್ರದ ಅಂಚಿನಲ್ಲಿರುವಂತಹ ಆಳವಿಲ್ಲದಂತಹ ಭಾಗವನ್ನು ಖಂಡಾವರಣ ಅಂತ ಕರಿತಾ ಇದ್ದೀವಿ. ಇದು ಸಾಗರ ಇದೆ ಅಂತ ಅಂದ್ಕೊಳ್ಳಿ, ಈ ಸಾಗರ ಇದೆ, ಈ ಸಾಗರದ ಮೇಲೆ ಭೂಮಿ, ನೆಲ ಇದೆ ಸೈಡಿಗೆ ಇದ್ದಾಗ ಇದು ಮೇಲಿನ ಪ್ರದೇಶವನ್ನೇ ನಾವು ಖಂಡಾವರಣ ಪ್ರದೇಶ ಅಂತ ಕರಿತಾ ಇದ್ದೀವಿ. ಆಳವಾಗಿರಲ್ಲ, ಇದು ಅಂಚಿನಲ್ಲಿರುವಂತಹ ಭಾಗ. ಇದರ ಒಂದು ಕಡೆಗೆ ಸಮುದ್ರ ತೀರ ಇರುತ್ತೆ, ಮತ್ತೊಂದು ಕಡೆಗೆ ಖಂಡಾವರಣ ಇಳಿಜಾರನ್ನು ಕೂಡ ನೋಡ್ತೀವಿ. ಖಂಡಾವರಣ ಇಳಿಜಾರು ಅಂದರೆ ಈ ರೀತಿ ಬರ್ತಾ ಹೋಗುತ್ತೆ, ಅದನ್ನ ನಾವು ಖಂಡಾವರಣ ಇಳಿಜಾರು ಅಂತ ಕರಿದ್ವಿ. ಹಾಗಾದ್ರೆ ಈ ವಲಯದ ಸರಾಸರಿ ಆಳ 100 ಫ್ಯಾದಮ್ಗಳಿರುತ್ತೆ. ಅಂದರೆ 1 ಫ್ಯಾದಮ್ಗೆ 6 ಅಡಿ ಅಂತ ಅನ್ನೋದಾದರೆ 100 ಫ್ಯಾದಮ್ಗಳಿಗೆ ಎಷ್ಟು ಅಡಿ ಆಗುತ್ತೆ ನೀವೇ ಲೆಕ್ಕ ಹಾಕಿ. ಹಾಗೆಯೇ ತೀರದಿಂದ ಸಮುದ್ರದ ಕಡೆಗೆ ಬಂದಂತೆಲ್ಲ ಆಳ ಏನಾಗ್ತದೆ, ಹೆಚ್ಚಾಗ್ತಾ ಹೋಗುತ್ತೆ. ತೀರ ಪ್ರದೇಶ ಆ್ಯಸ್ ಯೂಶುವಲ್ ತೀರ ಪ್ರದೇಶ ಎಲ್ಲಿರುತ್ತೆ, ಇದರಿಂದ ಸಮುದ್ರದ ಕಡೆ ಬಂದಂತೆಲ್ಲ ಏನಾಗುತ್ತೆ, ಆಳ ಹೆಚ್ಚಾಗ್ತಾ ಹೋಗುತ್ತೆ. ಖಂಡಾವರಣ ಪ್ರದೇಶ ಏನಿದೆ, ಮೀನುಗಾರಿಕೆ, ಜಲಚರ, ಕೃಷಿ, ನೌಕಾಯಾನ, ಹಾಗೆಯೇ ಉತ್ಪಾದನೆಗೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ಕೊಡುವಂತಹ ಒಂದು ಪ್ರದೇಶ ಅಂತೇಳಿ ನಾವು ಈ ಖಂಡಾವರಣ ಪ್ರದೇಶವನ್ನು ಕರಿತಾ ಇದ್ದೀವಿ. ಇದು ಕಾಂಟಿನೆಂಟಲ್ ಶೆಲ್ಫ್ ಅಂತೇಳಿ ಕೊಟ್ಟಿದ್ದಾರೆ, ಇಲ್ಲಿ ನೋಡ್ಬೋದು ನೀವು. ಆಮೇಲೆ ಕಾಂಟಿನೆಂಟಲ್ ಸ್ಲೋಪ್ ಅಂದರೆ ಖಂಡಾವರಣ ಇಳಿಜಾರು, ನೆಕ್ಸ್ಟ್ ಕಾಂಟಿನೆಂಟಲ್ ರೈಸ್ ತಗ್ಗು ಇದೆ. ಓಕೆ, ನೆಕ್ಸ್ಟ್ ನೋಡೋಣ ಖಂಡಾವರಣ ಇಳಿಜಾರಿನ ಬಗ್ಗೆ. ಕಾಂಟಿನೆಂಟಲ್ ಸ್ಲೋಪ್ ಅಂದರೆ ಇಳಿಜಾರು ಅಂತ. ಇದು ಸಾಗರ ತಳದ 2ನೇ ಭಾಗ, ಹಾಗೆಯೇ ಕಡಿದಾದಂತಹ ಇಳಿಜಾರಿನಿಂದ ಕೂಡಿರುವಂಥದ್ದು. ಇದು ಖಂಡಾವರಣ ಪ್ರದೇಶ ಹಾಗೆಯೇ ಆಳಸಾಗರದ ಒಂದು ಮೈದಾನಗಳನ್ನು ಕೂಡ ಇದು ಸಂಪರ್ಕಿಸ್ತಾ ಹೋಗುತ್ತೆ. ಈ ವಲಯದಲ್ಲಿ ಏನಪ್ಪ ಅಂದರೆ ಸಾಗರದ ಕಂದರಗಳು ಕೂಡ ಕಂಡುಬರುತ್ತೆ. ನೋಡ್ಬೋದು ನೀವು ಇಲ್ಲಿ ಕಾಂಟಿನೆಂಟಲ್ ಶೆಲ್ಫ್ ಅದಾದಮೇಲೆ ಇಲ್ಲಿ ಕಾಂಟಿನೆಂಟಲ್ ಸ್ಲೋಪ್ ಅಂತ ಬರುತ್ತೆ. ಸೊ ಇಲ್ಲೇನು ಅಂತಂದರೆ ಕಾಂಟಿನೆಂಟಲ್ ಕ್ರಸ್ಟ್ ಅನ್ನು ಕೂಡ ನಾವು ನೋಡ್ಬೋದು. ಇಲ್ಲಿ ಸಾಗರದ ಒಂದು ಕಂದರಗಳು ಅವನ್ನು ಕೂಡ ನಾವಿಲ್ಲಿ ಏನು ಮಾಡ್ಬೋದು, ನೋಡ್ತಾ ಹೋಗ್ಬೋದು. ಆಮೇಲೆ ಡೀಪ್ ಸಿ ಪ್ಲೇನ್ ಅಂತ ಹೇಳ್ತಾ ಇದ್ದೀವಿ, ಅಂದರೆ ಆಳಸಾಗರದ ಮೈದಾನ. ಸಾಗರಗಳಲ್ಲಿ ಆ ಸಾಗರಗಳ ತಳ ಏನಿದೆ ಅದರಲ್ಲಿ ವಿಸ್ತಾರವಾದಂಥ ಮೈದಾನ ಇರುತ್ತೆ. ಇದು ಸಾಗರ ಇದೆ ಅಂತ ಅಂದ್ಕೊಳ್ಳಿ. ಈ ಸಾಗರದ ಒಂದು ಆಳದಲ್ಲಿ, ತುಂಬ ಆಳದಲ್ಲಿ ಹೋದಂಗಿಲ್ಲ, ಸಾಪಾದಂತಹ ಒಂದು
ಮೈದಾನ ಪ್ರದೇಶ ಸೃಷ್ಟಿಯಾಗಿರುತ್ತೆ. ಹಾಗಾಗಿ ಅದನ್ನ ನಾವು ಆಳ ಸಾಗರದ ಮೈದಾನ ಅಂತ ಕರೆಯುವಂಥದ್ದು. ಇದನ್ನ ಆಳ ಸಾಗರದ ಮೈದಾನ ಅಥವಾ ಅಬಿಸಲ್ ಮೈದಾನ ಅಂತಲೂ ಕೂಡ ಕರೀತಾರೆ. ಸಾಗರಗಳ ಭೂಸ್ವರೂಪ ವಿಭಾಗಗಳಲ್ಲಿ ಇದು ಅತ್ಯಂತ ವಿಸ್ತಾರವಾದಂಥದ್ದು. ಈ ವಲಯದಲ್ಲಿ ಏನಪ್ಪ ಅಂದರೆ ಗುಡ್ಡಗಳಿರುವಂತಹ ಸಮುದ್ರದ ಪರ್ವತ, ಈ ರೀತಿಯಾದಂಥ ಸಮುದ್ರದ ಪರ್ವತಗಳು, ಹಾಗೆಯೇ ಚಪ್ಪಟೆ ಆಗಿರುವಂಥ ಗುಡ್ಡದ ಆಕಾರವಾಗಿರುವಂತಹ ಒಂದು ಗುಯೋಟ್ಸ್ಗಳು ಕೂಡ ಅಲ್ಲಿ ಕಂಡುಬರುತ್ತೆ, ನೆನ್ಪಿಟ್ಕೋಬೇಕು. ಆಮೇಲೆ ಸಾಗರದ ತಗ್ಗುಗಳು. ಹಾಗಾದ್ರೆ ಏನಿದು ಸಾಗರದ ತಗ್ಗುಗಳು ಅಂತ ಅನ್ನೋದಾದ್ರೆ ಓಷನ್ ಡೀಪ್ಸ್ ಅಂತೇಳಿ ಇದನ್ನ ಕರಿತಾ ಇದೀವಿ. ಸಾಗರದ ತಗ್ಗುಗಳನ್ನ ನಾವು ಸಾಗರದ ಪ್ರಪಾತಗಳು ಅಂತಲೂ ಕೂಡ ಕರಿತೀವಿ. ಪ್ರಪಾತಕ್ಕೆ ಬಿದ್ದೋಗ್ಬಿಟ್ಟಿದ್ದಾನೆ, ಡೀಪಾಗಿ ಅದ್ರೊಳಗೆ ಮುಳುಗೋಗ್ಬಿಟ್ಟಿದ್ದಾನೆ ಅಂತ ನಾವು ಹೇಳ್ತಾ ಇದೀವಿ. ಹಾಗಾದ್ರೆ ಅವು ಸಾಗರಗಳಲ್ಲಿ ಅತ್ಯಂತ ನೀಳವಾದ ದೀರ್ಘವಾದ ತಗ್ಗು ಭಾಗಗಳನ್ನು ಕೂಡ ನೋಡ್ಬೋದು. ಫಿಲಿಪೈನ್ಸ್ ದ್ವೀಪಗಳ ಬಳಿ ಇರ್ತಕ್ಕಂಥ ಚಾಲೆಂಜರ್ ತಗ್ಗು ಪ್ರದೇಶ, ಇದು ಪೆಸಿಫಿಕ್ ಸಾಗರದಲ್ಲಿ ಕಂಡುಬರುತ್ತೆ. ಸುಮಾರು ಇದೇನಪ್ಪ ಅಂದರೆ 11,033 ಮೀಟರ್ ಆಳದಲ್ಲಿ ಇರೋಂಥ ಒಂದು ತಗ್ಗು ಪ್ರದೇಶ. ಪ್ರಪಂಚದಲ್ಲೇ ಆಳವಾಗಿರೋಂಥ ತಗ್ಗು ಪ್ರದೇಶ ಅಂದರೆ ಅದು ಚಾಲೆಂಜರ್ ತಗ್ಗು ಪ್ರದೇಶ, ಪೆಸಿಫಿಕ್ ಸಾಗರದಲ್ಲಿ ಕಂಡುಬರುವಂಥದ್ದು, ನೆನ್ಪಿಟ್ಕೋಬೇಕು. ಇದು ಪ್ರಪಂಚದಲ್ಲಿಯೇ ಅತಿ ಆಳವಾಗಿರುವಂತಹ ಒಂದು ಸ್ಥಳ. ಪೆಸಿಫಿಕ್ ಮಹಾಸಾಗರದ ಟೊಂಗಾ ಪ್ರಪಾತ, ಕೊರೈಲ್ ಪ್ರಪಾತ, ಹೀಗೆ ಹಲವಾರು ಪ್ರಪಾತಗಳಿರೋದನ್ನು ನಾವು ನೋಡ್ಬೋದು. ಸೊ ಅತ್ಯಂತ ಡೀಪ್ ಆಗಿರುವಂಥದ್ದು ಚಾಲೆಂಜರ್ ತಗ್ಗು ಪ್ರದೇಶ ಅಂತ ಗುರುತಿಸ್ತಾ ಇದೀವಿ. ಇಲ್ಲಿ ನೋಡ್ಬೋದು ಚಾಲೆಂಜರ್ ತಗ್ಗು ಪ್ರದೇಶ ಎಷ್ಟರ ಮಟ್ಟಿಗೆ ಇದು ಆಳತೆಯನ್ನು ಹೊಂದಿದೆ ಅಂತ. ಸುಮಾರು 11,035 ಒಂದು ಮೀಟರ್ಸ್ನಷ್ಟು ಅದು ಆಳವಾಗಿ ಇರೋದನ್ನು ನಾವು ಕಾಣ್ತಾ ಇದ್ದೀವಿ. ನೆಕ್ಸ್ಟ್, ಸಾಗರದ ನೀರಿನ ಉಷ್ಣಾಂಶ, ಟೆಂಪರೇಚರ್ ಆಫ್ ಓಷನ್ ವಾಟರ್ ಅಂತ ಇದೆ. ಹಾಗಾದ್ರೆ ಸಾಗರದಲ್ಲಿ ಇರೋಂತಹ ನೀರಿನ ಉಷ್ಣಾಂಶ ಎಷ್ಟಿರುತ್ತೆ, ಹೇಗೆ ಅಳತೆ ಮಾಡ್ಬೋದು ನಾವು ಅದನ್ನ ಅಂತ ಅನ್ನೋದನ್ನ ನೋಡ್ತಾ ಹೋಗೋಣ. ಸಮುದ್ರ ಅಥವಾ ಸಾಗರಗಳ ನೀರಿನ ಉಷ್ಣಾಂಶವು ವಿವಿಧ ಅಕ್ಷಾಂಶ ಹಾಗೆಯೇ ವಿವಿಧ ಒಂದು ಆಳಗಳಲ್ಲಿ ಅದು ಭಿನ್ನವಾಗಿರುತ್ತೆ. ಈಗ ಕೆಲವೊಂದು ಆಳಗಳಲ್ಲಿ ಕೆಲವೊಂದು ರೀತಿಯಾದಂಥ ಉಷ್ಣಾಂಶ ಬರುತ್ತೆ, ಇನ್ನೊಂದು ಅಕ್ಷಾಂಶಗಳ ಮೇಲೂ ಕೂಡ ಇದು ಡಿಪೆಂಡ್ ಆಗ್ತಾ ಹೋಗುತ್ತೆ. ಸಮಭಾಜಕ ವೃತ್ತದ ಸಮೀಪ, ಈ ಸಮಭಾಜಕ ವೃತ್ತ ಏನಿದೆ, ಈ ಸಮಭಾಜಕ ವೃತ್ತದ ಸಮೀಪ ಉಷ್ಣವಲಯದ ಒಂದು ಸಾಗರದ ನೀರು ಆರ್ಟಿಕ್ ಮತ್ತು ಅಂಟಾರ್ಟಿಕ್ ವೃತ್ತಗಳಲ್ಲಿನ ನೀರಿಗಿಂತ ಹೆಚ್ಚು ಉಷ್ಣಾಂಶವನ್ನ ಹೊಂದಿರುತ್ತೆ. ಈಗ ಇಲ್ಲಿ ಆರ್ಟಿಕ್ ಮತ್ತೆ ಅಂಟಾರ್ಟಿಕ್ ಒಂದು ಸಾಗರಗಳು ಬರುತ್ತೆ ಅನ್ನೋದಾದ್ರೆ ಇಲ್ಲಿ ಏನಾಗಿರುತ್ತೆ ಅಂದ್ರೆ ಸೂರ್ಯನ ಕಿರಣಗಳು ಯಥೇಚ್ಛವಾಗಿ ಬೀಳದೇ ಇರತಕ್ಕಂಥ ಕಾರಣ ಧ್ರುವ ಪ್ರದೇಶಗಳಾಗಿರೋದ್ರಿಂದ ಅಲ್ಲಿನ ಸಾಗರದ ಉಷ್ಣಾಂಶ ಏನಾಗಿರುತ್ತೆ, ಕಡಿಮೆ ಇರುತ್ತೆ. ಇದೇ ರೀತಿ ಸಾಗರದ ನೀರಿನಲ್ಲಿ ಆಳಕ್ಕೆ ಹೋದಂತೆಲ್ಲ ಉಷ್ಣಾಂಶ ಕಡಿಮೆ ಆಗುತ್ತೆ. ಇದಕ್ಕೇನಪ್ಪ ಕಾರಣ ಅಂತಂದ್ರೆ ಈ ಸೂರ್ಯನ ಕಿರಣಗಳು ನೀರಿನಲ್ಲಿ 200 ಮೀಟರ್ಗಳವರೆಗೆ ಮಾತ್ರ ಪ್ರವೇಶ ಮಾಡಲಿಕ್ಕೆ ಸಾಧ್ಯತೆ. ಆ 200 ಮೀಟರ್ಗಿಂತಲೂ ಕೂಡ ಇನ್ನೂ ಆಳವಾಗಿ ಹೋಗ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಸಾಗರದ ಆಳಕ್ಕೆ ಹೋದಂತೆಲ್ಲ ನಮಗೆ ತಂಪು ಭಾಸವಾಗುತ್ತೆ. ಸಾಗರದ ಮೇಲ್ಮೈ ಏನಾಗಿರುತ್ತೆ, ಹೆಚ್ಚು ಉಷ್ಣಾಂಶದಿಂದ ಕೂಡಿರುತ್ತೆ. ಈ ವಲಯದಲ್ಲಿ ಅನೇಕ ಬಗೆಯ ಜೀವಿಗಳನ್ನು ಕೂಡ ನಾವು ಕಾಣ್ಬೋದು. ಯಾಕಂದ್ರೆ ಸೂರ್ಯನ ಕಿರಣಗಳು ಯಥೇಚ್ಛವಾಗಿ ಇರಲಾರ್ದ ಕಾರಣ ಜೀವಿಗಳೆಲ್ಲವೂ ಕೂಡ ಆಳವಾಗಿ ವಾಸ ಮಾಡ್ತಾ ಇರ್ತವೆ. ಸಾಗರದ ನೀರಿನ ಉಷ್ಣಾಂಶ ಇಲ್ಲಿ ಚಿತ್ರಗಳ ಮೂಲಕ ಇದೆ. ಸಾಗರದ ನೀರಿನ ಲವಣತೆ. ಸೊ ಹಾಗಾದ್ರೆ ಲವಣತೆ ಅಂದ್ರೆ ಏನು, ಯಾಕೆ ಆ ನೀರು ಉಪ್ಪಾಗಿರುತ್ತೆ? ಸಾಗರ ಅಥವಾ ಸಮುದ್ರದ ನೀರಿನಲ್ಲಿ ಕರಗಿರುವಂತಹ ಉಪ್ಪಿನ ಅಂಶಗಳ ಪ್ರಮಾಣಗಳನ್ನ ಲವಣತೆ ಅಂತ ಕರೀತಾರೆ. ನೆನ್ಪಿಟ್ಕೋಬೇಕು, ಸಾಗರ ಅಥವಾ ಸಮುದ್ರದ ಒಂದು ನೀರಿನಲ್ಲಿ ಕರಗಿರುವ ಉಪ್ಪಿನ ಅಂಶಗಳ ಪ್ರಮಾಣಗಳನ್ನ ನಾವು ಲವಣತೆ ಅಂತ ಕರೀತಾರೆ. ನೀರಿನಲ್ಲಿ ಲವಣಾಂಶ ಹೆಚ್ಚು ಕಂಡು ಬರೋದ್ರಿಂದಲೇ ಸಮುದ್ರ ಹಾಗೂ ಸಾಗರದ ನೀರು ಉಪ್ಪಾಗಿರುತ್ತೆ. ನೋಡಿ, ನೀರಿನಲ್ಲಿ ಲವಣಾಂಶ ಹೆಚ್ಚು ಕಂಡು ಬಂತು ಅಂದ್ರೆ ಸಾಗರದ ನೀರು ಉಪ್ಪಾಗಿರುತ್ತೆ. ಸಾಗರದ ನೀರಿನ ಲವಣತೆ ನೋಡಿ 35 ಡಿಗ್ರಿ ಅಂದರೆ 1000 ಭಾಗದಲ್ಲಿ 35 ಭಾಗ ಅಂತೇಳಿ ನಾವು ಗುರುತಿಸ್ತಾ ಇದ್ದೀವಿ. 35/1000 ಅಂತೇಳಿ ನಾವು ಗುರುತಿಸ್ತೀವಿ. ಅಂದರೆ ನೋಡಿ 1000 ಭಾಗದಲ್ಲಿ ಸುಮಾರು 35 ಭಾಗ ಅಂತೇಳಿ ಇಲ್ಲಿ ಅರ್ಥವನ್ನು ನಾವು ಕೊಡ್ಬೋದು. ಇನ್ನು ಸಾಗರದ ನೀರು ಆವಿಯಾಗಿ ಅದರಲ್ಲಿರುವಂತಹ ಲವಣಗಳು ಅಲ್ಲಿಯೇ ಉಳಿತಾ ಹೋಗ್ತವೆ. ಯಾಕಂದರೆ ನೀವು ನೋಡಿರ್ಬೋದು ಸಾಗರದ ನೀರು ಆವಿ ಆಗುತ್ತೆ, ಮೇಲ್ಮೈ ನೀರೆಲ್ಲ ಏನಿದೆ ಈ ಒಂದು ಸೂರ್ಯನ ಕಿರಣದಿಂದ ಹೆಚ್ಚು ಶಾಖವನ್ನು ಪಡ್ಕೊಂಡು ಆವಿ ಆಗ್ತಾ ಹೋಗುತ್ತೆ. ಲವಣಾಂಶಗಳೇನಪ್ಪ ಅಂದರೆ ಆ ಸಾಗರದಲ್ಲೇ ಉಳ್ಕೊಳ್ತಾ ಹೋಗುತ್ತೆ. ನೀರು ನಿರಂತರವಾಗಿ ಉಪ್ಪಾಗಿ ಅದು ಪರಿವರ್ತನೆ ಆಗ್ತಾ ಇರುತ್ತೆ. ಲವಣತೆಯು ಸಂಕ್ರಾಂತಿಗಳ ಒಂದು ವೃತ್ತಗಳ ವಲಯದಲ್ಲಿ ಹೆಚ್ಚಿರುತ್ತೆ.
ಧ್ರುವ ಮತ್ತು ಸಮಭಾಜಕ ವೃತ್ತಗಳಲ್ಲಿ ಅತ್ಯಂತ ಕಡಿಮೆಯಲ್ಲಿ ಇರುತ್ತೆ. ಯಾಕಂದ್ರೆ ನಿಮಗೆ ನಾನು ಹೇಳಿದ್ದೀನಿ, ಮಿಡಲಲ್ಲಿ ಸೂರ್ಯನ ಕಿರಣಗಳು ಯಥೇಚ್ಛವಾಗಿ ಬೀಳೋದ್ರಿಂದ ಅಲ್ಲಿ ಆವಿಯಾಗಿ ಮೇಲ್ ನೀರು ಹೋಗುತ್ತೆ, ಲವಣಾಂಶ ಕೆಳಗಡೆನೇ ಇರುತ್ತೆ. ಆದರೆ ಧ್ರುವೀಯ ಪ್ರದೇಶಗಳಲ್ಲಿ ಅದು ತದ್ವಿರುದ್ಧವಾಗಿ ಭಾಸ ಆಗುತ್ತೆ. ಸಮಭಾಜಕ ವೃತ್ತ ಪ್ರದೇಶದಲ್ಲಿ ಈ ಒಂದು ಅಧಿಕ ಬಾಷ್ಪೀಭವನ ಮತ್ತು ಅಧಿಕ ಮಳೆಯಿಂದ ಲವಣತೆ ಕಡಿಮೆ ಪ್ರಮಾಣದಲ್ಲಿ ನಾವು ನೋಡ್ಬೋದು. ಸಮುದ್ರದ ಉಪ್ಪು ನೀರಾಗಿರುತ್ತೆ. ಯಾಕೆ ಸಮುದ್ರದ ನೀರು ಯಾಕೆ ಉಪ್ಪಾಗಿರುತ್ತೆ ಅಂದರೆ ನಿಮಗೆ ಗೊತ್ತಾಯ್ತು ಇವಾಗಲೇ. ಭೂಭಾಗಗಳಿಂದ ಹರಿದು ಸಮುದ್ರ ಅಥವಾ ಸಾಗರವನ್ನು ಸೇರುವಂತಹ ನದಿಗಳು ಹಲವು ಬಗೆಯ ಲವಣಗಳನ್ನು ಕರಗಿಸ್ಕೊಂಡು ದ್ರಾವಣದ ರೂಪದಲ್ಲಿ ತನ್ನೊಡನೆ ಬರುತ್ತೆ. ಈಗ ಎಲ್ಲ ನದಿಗಳು ಸಾಗರವನ್ನು ಸೇರಲೇಬೇಕು. ಆ ಎಲ್ಲ ನದಿಗಳು ತಾನು ಹರಿದು ಬರುವಂತಹ ದಿಕ್ಕಿನಲ್ಲಿ ಬರುವಂಥ ಎಲ್ಲ ಲವಣಾಂಶಗಳನ್ನು ತನ್ನಲ್ಲಿಟ್ಕೊಂಡು ಅವುಗಳನ್ನೆಲ್ಲ ಕರಗಿಸ್ಕೊಂಡು ದ್ರಾವಣದ ರೂಪದಲ್ಲಿ ಬಂದು ಸಮುದ್ರವನ್ನು ಸೇರುತ್ತೆ. ಇದೊಂದು ಕಾರಣ. ಆದರೆ ಸಾಗರ ಸಮುದ್ರದ ನೀರು ಉಷ್ಣಾಂಶದಿಂದ ಆವಿಯಾಗಿ ವಾಯುಮಂಡಲವನ್ನು ಸೇರುತ್ತೆ. ಆಗ ಆ ದ್ರಾವಣೀಕರಣದ ಅಂಶ ಅಲ್ಲೇನೆ ಬಿಡುತ್ತದು, ಮೇಲೆ ಹೋಗಲ್ಲ. ಸಾಗರ ಮತ್ತೆ ಈ ಸಮುದ್ರ ಏನಿದೆ, ಲವಣ ಉಪ್ಪು ಸಮುದ್ರದಲ್ಲಿಯೇ ಉಳಿತಾ ಹೋಗ್ತದೆ. ಈ ಪ್ರಕ್ರಿಯೆ ದೀರ್ಘಕಾಲದಿಂದಲೂ ಕೂಡ ಮುಂದುವರೆದಿರುವುದರಿಂದ ಸಾಗರ ಸಮುದ್ರಗಳಲ್ಲಿ ಲವಣಗಳು ಸಂಗ್ರಹ ಆಗಿರುತ್ತೆ, ಸಮುದ್ರದ ನೀರು ಉಪ್ಪಾಗಿರುತ್ತೆ. ಗೊತ್ತಾಯ್ತಾ? ಸೊ ಸಮುದ್ರದ ಉಪ್ಪು ಹಾಗೆ ಸಮುದ್ರದ ನೀರಿನ ಪ್ರಮಾಣ ಹೀಗಿರುತ್ತೆ ನೋಡಿ. ಸೀ ಸಾಲ್ಟ್ಸ್ ಅಂದರೆ ಕ್ಲೋರೈಡ್ 55% ಅಂದರೆ 19.25 ಗ್ರಾಮ್ನಷ್ಟು ಕ್ಲೋರೈಡ್ ಇರುತ್ತೆ. ಸಲ್ಫೇಟು 7.7%ನಷ್ಟು ಸಲ್ಫೇಟು, ಅಂದರೆ ಅದು ಗ್ರಾಮಲ್ಲಿ ಹೇಳೋದಾದರೆ 2.7 ಗ್ರಾಮ್ ಇರುತ್ತೆ. ಇನ್ನು ಸೋಡಿಯಂ, ಉಪ್ಪಿನಲ್ಲಿ, ಸಮುದ್ರದ ಉಪ್ಪಿನಲ್ಲಿ ಅಡಗಿರುವಂತಹ ರಾಸಾಯನಿಕ ಅಂಶಗಳು ಅಂತ ಕೇಳಿದಾಗ ಇವನ್ನ ಹೇಳಬೇಕು. ಸೋಡಿಯಮು 30.6%ನಷ್ಟು ಅಂದರೆ 10.7 ಗ್ರಾಮ್ನಷ್ಟು ಉಪ್ಪಿನಲ್ಲಿರುತ್ತೆ. ಇಲ್ಲಿ ನೀವು ತೋರಿಸಿರೋ ಪ್ರಕಾರ ನೀವು ನೋಡ್ಬೋದು, ಉಪ್ಪಿನಲ್ಲಿ ಕ್ಯಾಲ್ಶಿಯಂ ಎಷ್ಟಿರುತ್ತೆ, 1.2% ಇರುತ್ತೆ. ಪೊಟ್ಯಾಷಿಯಂ ಎಷ್ಟಿರುತ್ತೆ, ಪೊಟ್ಯಾಷಿಯಮ್ಮು 1.1%ನಷ್ಟು, ಗ್ರಾಮ್ ಲೆಕ್ಕದಲ್ಲಿ ಹೇಳೋದಾದರೆ 0.39 ಗ್ರಾಮ್ನಷ್ಟು ಪೊಟ್ಯಾಷಿಯಂ ಇರುತ್ತೆ. ಹಾಗೆಯೇ ಮೆಗ್ನೀಷಿಯಂ ಕೂಡ ತೋರಿಸಿದ್ದಾರೆ ಇಲ್ಲಿ. ಮೆಗ್ನೀಷಿಯಮ್ಮು 3.7% ಮೆಗ್ನೀಷಿಯಂ ಇರುತ್ತೆ. ಅದನ್ನ ಗ್ರಾಮ್ಗಳ ಹೇಳೋದಾದರೆ 1.3 ಗ್ರಾಮ್ನಷ್ಟು ಇರುತ್ತೆ. ಇನ್ನು ಇಲ್ಲೇನು ಬೂದು ಬಣ್ಣದಲ್ಲಿ ಕೆಳಗಡೆ ಲೈಟ್ ಕಲರಲ್ಲಿ ಕೊಟ್ಟಿದ್ದಾರೆ, ಅದನ್ನ ಮೈನರ್ ಕನ್ಸ್ಟಿಟ್ಯೂಟ್ಸ್ ಅಂತೇಳಿ ಕರಿತಾ ಇದ್ದೀವಿ. ಅದನ್ನ 0.7%, 0.25 ಗ್ರಾಮ್ನಷ್ಟು ಅದಿರುತ್ತೆ. ಇನ್ನು ವಾಟರ್, ಸಿ ವಾಟರ್ ಅಂದರೆ ಇಲ್ಲಿ ಸಮುದ್ರದ ನೀರು. ಸಾಲ್ಟ್ ನೋಡಿ 3.5ನಷ್ಟು ಅಂದರೆ 35 ಗ್ರಾಮ್ನಷ್ಟು ಏನಾಗಿರುತ್ತೆ ಅಂತಂದರೆ ಉಪ್ಪಿನ ಅಂಶದಿಂದ ಅದು ಕೂಡಿರುತ್ತೆ. ಅರ್ಥ ಆಯ್ತಾ ಅಂತ ಅಂದ್ಕೊಂಡಿದ್ದೀನಿ ನಾನು. ಈ ಉಪ್ಪಿನಲ್ಲಿ ಇಷ್ಟೆಲ್ಲ ಅಂಶಗಳನ್ನು ನಾವು ನೋಡ್ತಾ ಹೋಗ್ಬೋದು. ನೆಕ್ಸ್ಟ್ ಬರೋಂಥದ್ದು, ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಲವಣತೆ ಹೊಂದಿರುವಂತಹ ಕೆಲವು ಜಲಭಾಗಗಳನ್ನು ನಾವು ನೋಡ್ತಾ ಹೋಗೋಣ. ಟರ್ಕಿಯ ವ್ಯಾನ್ ಸರೋವರ 330/1000 ಅಂತ ಇದೆ. ಮೃತ ಸಮುದ್ರ, ಇದನ್ನ ನಾವು ಡೆಡ್ ಸಿ ಅಂತಲೂ ಕೂಡ ಕರಿತೀವಿ. ಜೋರ್ಡಾನಲ್ಲಿ ಕಂಡುಬರುತ್ತೆ 300. ಹಾಗೆಯೇ ಸಾಂಬಾರ್ ಸರೋವರ, ಇದು ಭಾರತದಲ್ಲಿ ಕಂಡುಬರುವಂಥದ್ದು 265. ಕೆಂಪು ಸಮುದ್ರ, ಇದು ಏಷ್ಯಾ ಮತ್ತು ಆಫ್ರಿಕಾದಲ್ಲಿ ಕಂಡುಬರುವಂಥದ್ದು 240 ಅಷ್ಟು ಅಲ್ಲಿ ಹರಡ್ಕೊಂಡಿದೆ. ಓಕೆ, ಸಾಗರದ ಚಲನೆಗಳು ಹೇಗಿದೆ? ಸಾಗರದ ನೀರು 3 ಪ್ರಮುಖ ಚಲನೆಗಳನ್ನು ಒಳಗೊಂಡಿದೆ. ಒಂದು, ಅಲೆಗಳ ಮುಖಾಂತರ ಸಾಗರಗಳು ಚಲನೆ ಮಾಡುತ್ತೆ, ಪ್ರವಾಹಗಳ ಮುಖಾಂತರ, ಇನ್ನು ಉಬ್ಬರ ವಿಳಿತಗಳ ಮೂಲಕ. ಹಾಗಾದರೆ ಅಲೆಗಳು ಸಾಮಾನ್ಯವಾಗಿ ಎದರಿಂದ ಉಂಟಾಗುತ್ತೆ? ಗಾಳಿಯಿಂದ ಉಂಟಾಗುವಂಥದ್ದು. ಸಾಗರ ಪ್ರವಾಹಗಳು ಹೇಗೆ ಉಂಟಾಗುತ್ತೆ? ನಿಶ್ಚಿತ ದಿಕ್ಕಿನಲ್ಲಿ ನಿರಂತರವಾಗಿ ಚಲಿಸುವಂತಹ ಸಾಗರದ ಮೇಲ್ಮೈ ನೀರನ್ನು ಸಾಗರದ ಪ್ರವಾಹ ಅಂತೇಳಿ ಕರಿತಾ ಇದ್ದೀವಿ. ಸಮುದ್ರ ಅಥವಾ ಸಾಗರದ ನೀರಿನ ಮಟ್ಟ ನಿರಂತರವಾಗಿ ಹಾಗೆಯೇ ನಿಯಮಿತವಾಗಿ ಏರೋದು ಮತ್ತು ಇಳಿಯುವುದನ್ನು ನಾವು ಸಾಗರದ ಉಬ್ಬರ ವಿಳಿತ ಅಂತ ಕರಿತಾ ಇದ್ದೀವಿ. ಅಮಾವಾಸ್ಯೆ ಮತ್ತು ಹುಣ್ಣಿಮೆಗಳು ಕೂಡ ಇಲ್ಲಿ ಕಾರಣ ಆಗುತ್ತೆ. ಅದ್ರ ಬಗ್ಗೆನೂ ಕೂಡ ನಾನು ನಿಮಗೆ ತಿಳಿಸೋಂಥ ಪ್ರಯತ್ನ ಮಾಡ್ತೀನಿ. ಹಾಗಾದರೆ ಸಾಗರ ಪ್ರವಾಹಗಳ ಬಗ್ಗೆ ನೋಡ್ತಾ ಹೋಗೋಣ. ಸಾಗರ ಪ್ರವಾಹಗಳಲ್ಲಿ 2 ವಿಧ ಇದೆ. ಒಂದು ಉಷ್ಣ ಸಾಗರ ಪ್ರವಾಹ, ಇನ್ನೊಂದು ಶೀತ ಸಾಗರ ಪ್ರವಾಹ. ಉಷ್ಣ ಸಾಗರ ಪ್ರವಾಹ ಎಲ್ಲಿ ಕಂಡು ಬರುತ್ತೆ ಅಂತ ಅಂದರೆ, ಸಮಭಾಜಕ ವೃತ್ತ ಏನಿದೆ, ಆ ಸಮಭಾಜಕ ವೃತ್ತದಿಂದ ಪ್ರದೇಶಗಳಲ್ಲಿ ಪ್ರಾರಂಭವಾಗಿ ಉಪಧ್ರುವೀಯ ಪ್ರದೇಶಗಳ ಕಡೆಗೆ ಸಾಗರ ಪ್ರವಾಹ ಹೋಗುತ್ತೆ. ಇನ್ನು ಶೀತ ಅಂದರೆ ನಿಮಗೆ ಗೊತ್ತಿದೆ, ಧ್ರುವ ಪ್ರದೇಶಗಳಲ್ಲಿ ಪ್ರಾರಂಭವಾಗಿ ಸಮಭಾಜಕ ವೃತ್ತದ ಕಡೆಗೆ ಬರುತ್ತೆ. ಇಲ್ಲಿ ನೋಡಿ, ಇದು ಉಷ್ಣ ಸಾಗರ ಅಂತಂದ್ರೆ ಇದನ್ನ ನಾವು 0 ಡಿಗ್ರಿ ಸಮಭಾಜಕ ವೃತ್ತ ಏನಿದೆ ಇದನ್ನ ಉಷ್ಣ ಸಾಗರ ಅಂತ ಹೇಳ್ಬೋದು. ಇಲ್ಲಿಂದ ಪ್ರಾರಂಭವಾಗಿ ಧ್ರುವೀಯ ಒಂದು ಪ್ರದೇಶಗಳ ಕಡೆಗೆ ಹರಿಯುತ್ತೆ. ಇದು ಶೀತ ಸಾಗರ ಪ್ರವಾಹ ಉಲ್ಟಾ, ಇದು ಇಲ್ಲಿ ಹುಟ್ಟಿ ಇಲ್ಲಿ ಬಂದು
ಹರಿತಾ ಹೋಗ್ತವೆ. ಸಾಗರ ಪ್ರವಾಹಗಳ ಮೇಲೆ ಪ್ರಭಾವ ಬೀರುವಂಥ ಅಂಶಗಳು ಯಾವ್ಯಾವು ಅಂತಂದರೆ ಭೂಮಿಯ ದೈನಂದಿನ ಚಲನೆ, ಉಷ್ಣಾಂಶ, ಮಾರುತ, ಲವಣತೆ, ಭೂಭಾಗಗಳ ಆಕಾರ ಅಂತ ಇದೆ. ಇವೆಲ್ಲವೂ ಕೂಡ ಏನಪ್ಪ ಅಂದರೆ ಸಾಗರ ಪ್ರವಾಹಗಳನ್ನು ಉಂಟು ಮಾಡಲಿಕ್ಕೆ ಇರುವಂತಹ ಪ್ರಮುಖ ಪ್ರಭಾವ ಬೀರುವಂಥ ಅಂಶಗಳು ಅಂತ ಗುರುತಿಸಿದ್ವಿ. ಓಕೆ, ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಉತ್ತರ ಪೆಸಿಫಿಕ್ ಸಾಗರದ ಮಹಾಪ್ರವಾಹಗಳು. ಕಳೆದ ಸಲ GPSTRನಲ್ಲಿ HSTRನಲ್ಲಿ ಕೂಡ ಈ ಸಾಗರದ ಪ್ರವಾಹಗಳ ಹೆಸರುಗಳನ್ನು ಕೂಡ ಕೇಳಿದ್ರು. ನೆನಪಿನಲ್ಲಿ ಇರಲಿ, ನಿಮಗೆ ಎಕ್ಸಾಮ್ನಲ್ಲಿ ಕೇಳುವಂಥ ಸಾಧ್ಯತೆ ತುಂಬ ಇದೆ. ಪೆಸಿಫಿಕ್ ಸಾಗರದ ಪ್ರವಾಹಗಳು ನೋಡಿ, ಉತ್ತರ ಪೆಸಿಫಿಕ್ ಸಾಗರದ ಪ್ರವಾಹಗಳಲ್ಲಿ ಉಷ್ಣ ಸಾಗರ ಪ್ರವಾಹ ಮತ್ತು ಶೀತ ಸಾಗರ ಪ್ರವಾಹ ಅಂತ 2 ವಿಧ ಇದೆ. ಉತ್ತರ ಸಮಭಾಜಕ ವೃತ್ತ ಪ್ರವಾಹ ಅಂತೇಳಿ ಇದನ್ನ ಕರಿತಾ ಇದ್ವಿ. ಸೊ ಹಾಗಾದರೆ ಶೀತ ಸಾಗರ ಪ್ರವಾಹಗಳು ಯಾವ್ಯಾವ ಇದಾವೆ? ಕುರೋಶಿವ ಪ್ರವಾಹ ಮತ್ತು ಒಯಾಶಿವೋ ಪ್ರವಾಹ. ಇದನ್ನ ಆಲ್ರೆಡಿ GPSTR ಎಕ್ಸಾಮ್ನಲ್ಲಿ ಕೇಳಿದ್ದಾರೆ. ಒಂದ್ಸಲ ನೀವು ನೋಡಿದರೆ ಇಲ್ಲ ಗೊತ್ತಿಲ್ಲ. ಮೇಡಮ್ ನಾವು HSTR ಓದ್ತಾ ಇದ್ದೀವಿ, GPSTR ಯಾಕೆ ನೋಡ್ಕೊಳ್ಳೋಣ ಅಂತ ನೀವು ಅನ್ಬೋದು. ಆದರೆ ಎಲ್ಲ ಎಕ್ಸಾಮ್ ಪ್ಯಾಟರ್ನ್ಸ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಸೋಷಲ್ ಸೈನ್ಸೇ ಆಗಿರೋದ್ರಿಂದ ಸೊ ಈ ಥರ ಪ್ರಶ್ನೆಗಳನ್ನು ಕೇಳೋಂಥ ಸಾಧ್ಯತೆ ತುಂಬ ಇರುತ್ತೆ. ಇದನ್ನು ಕೇಳಿದ್ರು. ಇನ್ನು ಪೆಸಿಫಿಕ್ ಸಾಗರದ ಪ್ರವಾಹಗಳಲ್ಲಿ ದಕ್ಷಿಣ ಪೆಸಿಫಿಕ್ ಸಾಗರದ ಪ್ರವಾಹಗಳನ್ನು ನೋಡೋದಾದರೆ ಅಲ್ಲಿ ಕೂಡ ಉಷ್ಣ ಸಾಗರ ಪ್ರವಾಹ ಮತ್ತು ಶೀತ ಸಾಗರ ಪ್ರವಾಹ ಅಂತ ಇದೆ. ಇದು ದಕ್ಷಿಣ ಸಮಭಾಜಕ ವೃತ್ತ ಪ್ರವಾಹ ಮತ್ತು ಪೂರ್ವ ಆಸ್ಟ್ರೇಲಿಯನ್ ಪ್ರವಾಹ ಅಂತ ಗುರುತಿಸಿದ್ವಿ. ಇಲ್ಲಿ ಪರು ಅಥವಾ ಹಂಬೋಲ್ಟ್ ಪ್ರವಾಹ ಮತ್ತು ಪಶ್ಚಿಮ ಮಾರುತಗಳ ಪ್ರವಾಹ ಅಂತೇಳಿ 2 ರೀತಿಯಲ್ಲಿ ನಾವು ಗುರುತಿಸಿದ್ವಿ. ನೆಕ್ಸ್ಟ್ ಅಟ್ಲಾಂಟಿಕ್ ಸಾಗರದ ಪ್ರವಾಹಗಳ ಬಗ್ಗೆ ತಿಳಿದುಕೊಳ್ಳೋಣ. ನೋಡಿ, ಅಟ್ಲಾಂಟಿಕ್ ಸಾಗರದ ಪ್ರವಾಹಗಳು ಅಂದರೆ ಉತ್ತರ ಅಟ್ಲಾಂಟಿಕ್ ಸಾಗರ ಪ್ರವಾಹದಲ್ಲಿ ಇಲ್ಲಿ ದಕ್ಷಿಣ ಅಟ್ಲಾಂಟಿಕ್ ಸಾಗರ ಮತ್ತು ಉತ್ತರ ಅಟ್ಲಾಂಟಿಕ್ ಸಾಗರ 2 ವಿಭಾಗದಲ್ಲಿ ವಿಂಗಡಣೆ ಮಾಡ್ತೀವಿ ಅಂತ ನಾನು ಈ ಹಿಂದೆ ಹೇಳಿದ್ದೆ ನಿಮಗೆ. ಆ ಉತ್ತರ ಅಟ್ಲಾಂಟಿಕ್ ಸಾಗರ ಪ್ರವಾಹದಲ್ಲಿ ಮತ್ತೆರಡು ವಿಧ ಇದೆ. ಒಂದು ಉಷ್ಣ ಸಾಗರ ಪ್ರವಾಹ, ಇನ್ನೊಂದು ಶೀತ ಸಾಗರ ಪ್ರವಾಹ. ಹಾಗಾದರೆ ಉಷ್ಣ ಸಾಗರ ಪ್ರವಾಹಗಳಲ್ಲಿ ಕಂಡುಬರುವಂಥ ಪ್ರವಾಹಗಳು ಯಾವ್ಯಾವು ಅಂತಂದರೆ ಉತ್ತರ ಸಮಭಾಜಕ ವೃತ್ತ ಪ್ರವಾಹ, ಗಲ್ಫ್ ಸ್ಟ್ರೀಮ್ ಪ್ರವಾಹ, ಲಂಬ್ರಡಾರ್ ಪ್ರವಾಹ, ಉತ್ತರ ಅಟ್ಲಾಂಟಿಕ್ ಪ್ರವಾಹ ನೆನ್ಪಿಟ್ಕೊಳ್ರಿ. ಹಾಗೆ ಶೀತ ಸಾಗರ ಪ್ರವಾಹದಲ್ಲಿ ನಾರ್ವೇಜಿಯನ್, ಲ್ಯಾಬ್ರಡಾರ್ ಹಾಗೆ ಕ್ಯಾನರಿ ಪ್ರವಾಹ. ಎಕ್ಸಾಮ್ನಲ್ಲಿ ಕೇಳುವಂಥ ಸಾಧ್ಯತೆ ತುಂಬ ಇರುತ್ತೆ. ಡೋಂಟ್ ಬಿ ನೆಗ್ಲೆಕ್ಟ್ ಇಟ್. ಓಕೆ, ಎಸ್. ನೆಕ್ಸ್ಟ್ ಪಾಯಿಂಟಿಗೆ ಹೋಗೋಣ. ಅಟ್ಲಾಂಟಿಕ್ ಸಾಗರದ ದಕ್ಷಿಣ ಅಟ್ಲಾಂಟಿಕ್ ಸಾಗರ ಪ್ರವಾಹಗಳು ಯಾವ್ಯಾವು? ನಾನು ಈಗ ಹೇಳೋದು ಅರ್ಥ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಪೆಸಿಫಿಕ್ ಸಾಗರದ್ದು ದಕ್ಷಿಣದ್ದು ನೋಡಿದ್ವಿ, ಉತ್ತರದ್ದು ನೋಡಿದ್ವಿ, ಉಷ್ಣ ಸಾಗರ ಪ್ರವಾಹ ನೋಡಿದ್ವಿ, ಶೀತ ಸಾಗರ ಪ್ರವಾಹಗಳನ್ನು ನೋಡಿದ್ವಿ. ಈಗ ಅಟ್ಲಾಂಟಿಕ್ ಸಾಗರದ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಅಟ್ಲಾಂಟಿಕ್ ಸಾಗರದಲ್ಲಿ ಉತ್ತರ ಅಟ್ಲಾಂಟಿಕ್ ಸಾಗರ ಮತ್ತು ದಕ್ಷಿಣ ಅಟ್ಲಾಂಟಿಕ್ ಸಾಗರ, ಆ ಉತ್ತರದಲ್ಲಿ ನೋಡಿದ್ವಿ. ಈಗ ದಕ್ಷಿಣ ಅಟ್ಲಾಂಟಿಕ್ ಸಾಗರದ ಬಗ್ಗೆ ತಿಳಿತಾ ಇದ್ವಿ. ಇಲ್ಲಿ ನೋಡಿ, ಉಷ್ಣ ಸಾಗರದ ಪ್ರವಾಹ ಮತ್ತು ಶೀತ ಸಾಗರದ ಪ್ರವಾಹ ಅಂತ ಹೇಳಿ 2 ಮತ್ತೆ ಡಿವೈಡ್ ಮಾಡಿದ್ದೀವಿ. ದಕ್ಷಿಣ ಸಮಭಾಜಕ ವೃತ್ತ ಪ್ರವಾಹ, ಬ್ರೆಜಿಲ್ ಪ್ರವಾಹ ಅಂತೇಳಿ ಗುರುತಿಸಿದ್ವಿ. ಇಲ್ಲಿ ಪಾಕ್ಲೆಂಡ್ ಪ್ರವಾಹ ಮತ್ತು ಬೆಂಗುಲಾ ಪ್ರವಾಹ, ಇವೆರಡು ಎಕ್ಸಾಂಪಲ್ ನೋಡಿ. ತುಂಬ ಕೇರ್ಫುಲ್ಲಾಗಿ ನೀವಿಲ್ಲಿ ನೋಡ್ಕೋಬೇಕಾಗತ್ತೆ. ಪ್ರವಾಹಗಳು ಮತ್ತು ಉತ್ತರ ಹಿಂದೂ ಮಹಾಸಾಗರದಲ್ಲಿ ಪ್ರವಾಹಗಳು ಋತುಮಾನಕ್ಕೆ ಅನುಗುಣವಾಗಿ ದಿಕ್ಕನ್ನು ಬದಲಾಯಿಸ್ತಾ ಹೋಗುತ್ತೆ. ಹಿಂದೂ ಮಹಾಸಾಗರದಲ್ಲಿ ನಾವು ಪ್ರವಾಹಗಳನ್ನು ನೋಡೋದಾದರೆ ಇಲ್ಲಿ ದಿಕ್ಕನ್ನು ಋತುಮಾನಗಳು ಬೇಸಿಗೆಗಾಲ, ಚಳಿಗಾಲ, ಮಳೆಗಾಲಕ್ಕೆ ತಕ್ಕಂತೆ ಋತುಮಾನಕ್ಕೆ ತಕ್ಕಂತೆ ದಿಕ್ಕನ್ನು ಬದಲಾಯಿಸ್ತಾ ಹೋಗ್ತವೆ. ಈ ಬದಲಾವಣೆ ಮಾನ್ಸೂನ್ ಮಾರುತಗಳ ದಿಕ್ಕಿಗೆ ಅನುಗುಣವಾಗಿರುತ್ತೆ. ಬೇಸಿಗೆಯಲ್ಲಿ ಇವು ನೋಡಿ ನೈಋತ್ಯದಿಂದ ಈಶಾನ್ಯದ ಕಡೆಗೆ, ಹಾಗೆ ಶರತ್ಕಾಲದಲ್ಲಿ ಈಶಾನ್ಯ ದಿಕ್ಕಿನಿಂದ ನೈಋತ್ಯದ ಕಡೆಗೆ ಇವು ಚಲಿಸ್ತಾ ಹೋಗುತ್ತೆ. ಇನ್ನು ಪ್ರಪಂಚದ ಪ್ರಮುಖ ಸಾಗರ ಪ್ರವಾಹಗಳನ್ನು ನೀವಿಲ್ಲಿ ನೋಡಬಹುದು. ಸಾಕಷ್ಟು ಪ್ರವಾಹಗಳನ್ನು ಕೂಡ ಕೊಟ್ಟಿದ್ದಾರೆ. ಯಾವ್ಯಾವ ಪ್ರವಾಹ ಇದೆ ಕನ್ಫ್ಯೂಷನ್ ಆಗ್ಬೋದು, ಕನ್ಫ್ಯೂಷನ್ ಆಗಬೇಡ್ರಿ. ಉತ್ತರ ಪೆಸಿಫಿಕ್ ಸಾಗರ ಮತ್ತು ದಕ್ಷಿಣ ಪೆಸಿಫಿಕ್ ಸಾಗರ ಅಂತೇಳಿ ಹೇಳಿದ್ವಿ. ಅಲ್ಲಿ ನೀವು ನೋಡ್ಬೋದು, ಇಲ್ಲಿ ಬ್ರೆಜಿಲ್ ಪ್ರವಾಹ ಇದೆ, ಮೊಜಾಂಬಿಕ್ ಪ್ರವಾಹ ಇದೆ, ದಕ್ಷಿಣ ಅಟ್ಲಾಂಟಿಕ್ ಪ್ರವಾಹ, ಬೆಂಗುಲಾ ಪ್ರವಾಹ, ಗಲ್ಫ್ ಸ್ಟ್ರೀಮ್, ಹಾಗೆಯೇ ನೆಕ್ಸ್ಟ್ ಇಲ್ಲಿ ಬರುವಂಥದ್ದು ಉತ್ತರ ಅಟ್ಲಾಂಟಿಕ್ ಪ್ರವಾಹ. ದಕ್ಷಿಣ ಪೆಸಿಫಿಕ್ ಸಾಗರದಲ್ಲೂ ಕೂಡ ಪ್ರವಾಹಗಳಿದೆ. ಪೆರು ಪ್ರವಾಹ ಇದೆ, ಫ್ಲೋರಿಡಾ ಪ್ರವಾಹ. ಇವೆಲ್ಲವೂ ಕೂಡ ಏನಪ್ಪ ಅಂತಂದರೆ ಪ್ರವಾಹಗಳು. ಹಾಗೆ ಕಿರೋಶಿವ ಮತ್ತು ಹುಯಾಶಿವೋ ಇವೆಲ್ಲವೂ ಕೂಡ ಎಲ್ಲಿ ಬರುವಂಥದ್ದು? ಇಲ್ಲಿ ಆರ್ಟಿಕ್ ಸಾಗರ. ಓಕೆ, ನೆಕ್ಸ್ಟ್ ದಕ್ಷಿಣ ಹಿಂದೂ ಮಹಾಸಾಗರದ ಮುಖ್ಯ ಪ್ರವಾಹಗಳು ಯಾವ್ಯಾವು ಅಂದರೆ ಮೊಜಾಂಬಿಕ್, ಮಡಗಾಸ್ಕರ್, ಅಗುಲಾಸ್. ಮತ್ತು ಉಷ್ಣ ಪ್ರವಾಹಗಳು ಯಾವ್ಯಾವು ಅಂದರೆ ಪಶ್ಚಿಮ ಆಸ್ಟ್ರೇಲಿಯಾ ಪ್ರವಾಹ, ಶೀತ ಪ್ರವಾಹ ಅಂತಲೂ ಕೂಡ ಗುರುತಿಸ್ತೀವಿ.
ಪ್ರಮುಖ ಮೀನುಗಾರಿಕೆ ಪ್ರದೇಶಗಳು ಯಾವ್ಯಾವು? ಪ್ರವಾಹದಲ್ಲಿ ಅಥವಾ ಸಾಗರಗಳಲ್ಲಿ ಪ್ರಮುಖ ಮೀನುಗಾರಿಕಾ ಪ್ರದೇಶಗಳು ಅಂತಲೂ ಕೂಡ ಗುರುತಿಸಿದ್ದೀವಿ. ಯಾವ್ಯಾವು ಅಂತಂದರೆ ಹೊನ್ಶು, ಹೊಕೈಡೋ ಮೀನುಗಾರಿಕೆ ಪ್ರದೇಶಗಳು ಎಲ್ಲಿ ಕಂಡುಬರುತ್ತೆ ಅಂದರೆ ಕುರುಶಿವೋ ಉಷ್ಣ ಪ್ರವಾಹ ಮತ್ತು ಒಯಾಶಿವೋ ಶೀತ ಪ್ರವಾಹಗಳು ಸಂಧಿಸುವಂಥ ಪ್ರದೇಶವಾದಂಥ ಜಪಾನ್ನಲ್ಲಿ ಹೆಚ್ಚು ಕಂಡುಬರುವಂಥದ್ದು. ಗ್ರ್ಯಾಂಡ್ ಬ್ಯಾಂಕ್ ಅಂತ ಇದೆ, ಇದು ಗಲ್ಫ್ ಸ್ಟ್ರೀಮ್ ಏನು ನೋಡಿದ್ವಿ, ಆ ಗಲ್ಫ್ ಸ್ಟ್ರೀಮ್ ಉಷ್ಣ ಪ್ರವಾಹ ಮತ್ತು ಲ್ಯಾಂಬ್ರಡಾರ್ ಶೀತ ಪ್ರವಾಹಗಳನ್ನು ಸಂಧಿಸುವಂಥ ಪ್ರದೇಶ. ಇದು ಪ್ರಮುಖ ಮೀನುಗಾರಿಕಾ ಪ್ರದೇಶ ಅಂತ ಕರೆಸ್ತೀವಿ. ಎಲ್ಲಿ ಬರುತ್ತೆ ಅಂದರೆ ನ್ಯೂಫೌಂಡ್ ಲ್ಯಾಂಡ್ ಮತ್ತು ಉತ್ತರ ಅಮೇರಿಕಾ. ಹಾಗೆಯೇ ಡಗ್ಗರ್ ಬ್ಯಾಂಕ್ ಅಂತ ಹೇಳ್ತಾ ಇದ್ದೀವಿ, ಉತ್ತರ ಸಮುದ್ರ ವಲಯದಲ್ಲಿ ಕಂಡುಬರುವಂಥದ್ದು ಯುರೋಪ್ ಖಂಡದಲ್ಲಿ. ಉಬ್ಬರವಿಳಿತಗಳ ಬಗ್ಗೆ ನಾವೇನು ಮಾಡೋಣ ಅಂತಂದರೆ ಇನ್ನೂ ಕೂಡ ಇದೆ. ಐ ಹೋಪ್ ಉಬ್ಬರವಿಳಿತಗಳ ಬಗ್ಗೆ ನಾನು ಮತ್ತೆ ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಉಬ್ಬರವಿಳಿತಗಳ ಬಗ್ಗೆ ಹೇಳ್ತೇನೆ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಟೇಕ್ ಕೇರ್. ಟಿಲ್ ದೆನ್, ಬಾಯ್ ಬಾಯ್.